ನಮ್ಮ ಸತ್ಯವೇದವನ್ನು ತಿಳಿಸ್ಕೊಳ್ಳೋಣ. ಈ ವೇಳೆಯಲ್ಲೂ ಸಹ ಕ್ರಿಸ್ತನಲ್ಲಿ ಇನ್ ಕ್ರೈಸ್ಟ್ ಎಂಬುದಾಗಿ, ಅಂದರೆ ಕ್ರಿಸ್ತ ಏನಾಗಿದ್ದೇವೆ, ಹೂ ಆರ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಮಗಿರುವ ಸೌಭಾಗ್ಯಗಳು ಏನು ಎಂಬುದನ್ನು ನಾವು ನೋಡಿದ್ವಿ. ಈ ವೇಳೆಯಲ್ಲೂ ಸಹ ಈ ಒಂದು ಬೆಳಗಿನ ವೇಳೆಯಲ್ಲಿ ನಾವು ಫಿಲಿಪ್ಪಿ ಬರೆದ ಪತ್ರಿಕೆ ಅದರಲ್ಲಿ 3ನೇ ಅಧ್ಯಾಯ 14ನೇ ವಚನವನ್ನು ನಾವು ತೆಗೆದುಕೊಳ್ಳೋಣ. 3ನೇ ಅಧ್ಯಾಯ 14ನೇ ವಚನವನ್ನು ತೆಗೆದುಕೊಂಡು ಓದಿಕೊಳ್ಳುವ. ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಆಮೆನ್, ಹಲ್ಲೆಲೂಯಾ. 14ನೇ ವಚನ ನೋಡುತ್ತೇವೆ. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತು ನಾವು ನೋಡುವಂಥ ವಚನ ಕ್ರಿಸ್ತನ ಮೂಲಕವಾಗಿ, ಇನ್ ಕ್ರೈಸ್ಟ್, ಕ್ರಿಸ್ತನಿಂದ, ಕ್ರಿಸ್ತನೊಳಗೆ ದೇವರು ನಮ್ಮನ್ನ ಮೇಲಕ್ಕೆ ಕರೆದಿದ್ದಾನೆ. ಎಲ್ಲರೂ ಹೇಳ್ರಿ, ನಮ್ಮ ಎಲ್ಲಿ ಕರೆದಿದ್ದಾನೆ? ಮೇಲನೆ ಕರೆದಿದ್ದಾನೆ. ಅಂದರೆ ಇನ್ನೊಂದು ಭಾಷಾಂತರದಲ್ಲಿ ನಾವು ಕನ್ನಡದಲ್ಲಿ ಓದುವಾಗ ಕೇಳ್ರಿ, ಮೇಲಣ ಬಹುಮಾನವನ್ನು ಪಡೆಯಲೆಂದು ದೇವರು ನನಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಕರೆ ನೀಡಿದ್ದಾರೆ. ಆ ಗುರಿಯನ್ನು ತಲುಪಲೆಂದೇ ನಾನು ಮುಂದೋಡುತ್ತಿದ್ದೇನೆ ಎಂಬುದಾಗಿ ಇನ್ನೊಂದು ಕನ್ನಡದ ಭಾಷೆಯಲ್ಲಿ ನಾವು ನೋಡುತ್ತೇವೆ. ಅಂದರೆ ಮೇಲಣ ಕರೆ, ನಮಗೆ ಬಂದಿರುವಂಥ ಕರೆ ಯಾವ ಕರೆಯುವಿಕೆ ಎಂಬುದಾಗಿ ನೋಡಬೇಕಾದ್ರೆ ಮೇಲಣ ಕರೆಯುವಿಕೆ, ಅಪ್ವರ್ಡ್, ಅಂದರೆ ಮೇಲಣ ಕರೆಯುವಿಕೆ. ದೇವರು ನಮಗೆ ಕರೆದಂಥ ಕರೆಯುವಿಕೆ. ಹೇಗೆ ದೇವರು ನಮ್ಮನ್ನು ಕರೆದಿದ್ದಾನೆಂದರೆ ಕ್ರಿಸ್ತನಲ್ಲಿ ದೇವರು ನಮ್ಮನ್ನ ಕರೆದವನಾಗಿದ್ದಾನೆ. ಈ ಲೋಕದಲ್ಲಿ ಯಾರನ್ನಾದರೂ ಒಂದು ವೇಳೆ ಒಂದು ಮದುವೆಗೆ ಕರೆಯೋದಾದರೆ ಯಾರನ್ನ ಕರೀತಾರೆ? ಯಾರು ಮುಯಿ ಹಾಕ್ತಾರೆ? ಯಾರು ಸ್ಟೇಟಸ್ ಚೆನ್ನಾಗಿದೆ? ಯಾರು ನಮ್ಮ ಮದುವೆಗೆ ಬಂದರೆ ನಮಗೆ ಗೌರವ ಸಿಗುತ್ತೆ, ಅಥವಾ ಅಂಥವ್ರನ್ನ ಕರೆದರೆ ನಮಗೆ ಒಂದು ಬೆಲೆ ಸಿಗುತ್ತೆ ಎಂಬುದನ್ನು ನೋಡಿ, ಮುಖ ನೋಡಿ ಏನು ಮಾಡ್ತಾರೆ? ಕಾರ್ಡ್ಗಳನ್ನು ಕೊಡುತ್ತಾರೆ. ಒಂದು ವೇಳೆ ಒಂದು ಜಾಬ್ಗೆ, ಒಂದು ಕೆಲಸಕ್ಕೆ ಕರೆದರೆ, ಆ ಕೆಲಸಕ್ಕೆ ಒಂದು ಪೊಲೀಸ್ ಕೆಲಸಕ್ಕೋ ಅಥವಾ ಒಂದು ಜಾಬ್ಗೆ ಇಂಟ್ರಿಗೆ ಕರೆದರೆ ಅಲ್ಲಿ ಕ್ವಾಲಿಫಿಕೇಶನ್ ನೋಡ್ತಾರೆ. ಎಷ್ಟು ಓದಿರಬೇಕು, ಎಷ್ಟು ಅವರಿಗೆ ಏನಿರಬೇಕು, ಅರ್ಹತೆ ಇರಬೇಕು, ಎಷ್ಟು ಹೈಟ್ ಇರಬೇಕು, ಹೀಗೆ ಅನೇಕ ಅವರ ಅರ್ಹತೆಗಳನ್ನು ನೋಡಿ ಕರೆಯುವಂಥವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರು ನಮ್ಮನ್ನು ಕರೆಯುವಾಗ ನಮ್ಮ ಅರ್ಹತೆಗಳನ್ನು, ನಮ್ಮ ಯೋಗ್ಯತೆಗಳನ್ನು ನೋಡಿ ನಮ್ಮನ್ನು ಕರೆಯದೆ, ದೇವರು ತನ್ನ ಯೋಗ್ಯತೆ, ತನ್ನ ಅರ್ಹತೆ, ತನ್ನ ಪರಿಶುದ್ಧತೆಗೆ ತಕ್ಕಂತೆ ದೇವರು ಇವತ್ತು ನಮ್ಮನ್ನ ಈ ಒಂದು ಸ್ಥಳಕ್ಕೆ ದೇವರು ನಮ್ಮನ್ನ ಕರೆದವನಾಗಿದ್ದಾನೆ. ಪ್ರಿಯರೇ, ನಾವು ಕರೆಯಲ್ಪಟ್ಟಂತ ಈ ಕರೆಯುವಿಕೆ ನಮ್ಮ ಯೋಗ್ಯತೆ ಮೇರೆಗೆ ನಾವು ಕರೆಯಲ್ಪಟ್ಟಿಲ್ಲ. ದೇವರ ಯೋಗ್ಯತೆ ಮೇರೆಗೆ, ಆತನ ಪರಿಶುದ್ಧತೆಗೆ ಮೇರೆಗೆ ಅಲ್ಪರು ಗಣನೆಗೆ ಬಾರದಂತ ನಮ್ಮನ್ನ ದೇವರು ಕರೆದವನಾಗಿದ್ದಾನೆ. ಬೈಬಲಲ್ಲಿ ನೋಡಬೇಕಾದರೆ ಒಬ್ಬ ಶ್ರೀಮಂತನ ಮಗನ ಮದುವೆಗೆ ಅನೇಕರನ್ನ ಅಲ್ಲಿ ಗುರುತಿಸಲ್ಪಟ್ಟು ಮದುವೆಗೆ ಕರೆದಿದ್ರು. ಮದುವೆಯ ಸಮಯ ಬಂದಾಗ ಅಲ್ಲಿ ಮದುವೆಗೆಂದು ಕರೆಯಲ್ಪಟ್ಟವರನ್ನ ಕರೀಲಿಕ್ಕೆ ಹೋದಾಗ ಅನೇಕರು ಹೇಳಿದ್ರು ಅವರವರ ಕೆಲಸಗಳನ್ನು ಹೇಳಿ ಮದುವೆಗೆ ಬರಲಿಲ್ಲ. ಆಗ ಆ ಮದುವೆಯ ಯಜಮಾನನು, ಆ ಶ್ರೀಮಂತನು ಏನು ಮಾಡೋದಂದ್ರೆ, ಆಳುಗಳನ್ನು ಕರೆದು, ನೀವು ಬೀದಿಗಳಲ್ಲಿ ಕುಂಟರನ್ನು, ಕುರುಡರನ್ನು, ಕಿವುಡರನ್ನು, ಭಿಕ್ಷಕರನ್ನೆಲ್ಲ ಏನು ಮಾಡಿ, ಬೀದಿ ಬೀಲಿದರನ್ನ ಅವರನ್ನ ಕರ್ಕೊಂಡು ಬನ್ರಿ, ನನ್ನ ಮಗನ ಮದುವೆಯಲ್ಲಿ ಅವರೆಲ್ಲರೂ ಏನು ಮಾಡಲಿ, ಔತಣವನ್ನು ಮಾಡಲಿ. ಆ ಮದುವೆಗೆ ಕರೆಯಲ್ಪಟ್ಟವರನ್ನ ಅವರು ನಿರಾಕರಿಸಿದ್ರು. ಆದರೆ ಮದುವೆಗೆ ಯೋಗ್ಯತೆ ಇಲ್ಲದೆ, ಅರ್ಹತೆ ಇಲ್ಲದಿರುವವರನ್ನ ಆ ಶ್ರೀಮಂತನ ಏನು ಮಾಡ್ತಾನೆ, ಕರೆದು ತನ್ನ ಮಗನ ಮದುವೆಯಲ್ಲಿ ಅವರೆಲ್ಲರನ್ನು ಪಾಲ್ಗೊಳ್ಳುವಂತೆ ಮಾಡುವನಾಗಿದ್ದಾನೆ. ಹಾಗಾದರೆ ಕರೆಯಲ್ಪಟ್ಟವರು ತಿರಸ್ಕರಿಸಲ್ಪಟ್ಟರು, ಆದರೆ ಅರ್ಹತೆ ಇಲ್ಲದಂಥವರು, ಯೋಗ್ಯರಿಲ್ಲದಂಥವರು ಮದುವೆಯ ಮನೆಯಲ್ಲಿ ಅವರು ಔತಣ ಕೂಟದಲ್ಲಿ ಪಾಲ್ಗೊಂಡ್ರು. ಅದೇ ಥರ ಕರೆಯಲ್ಪಟ್ಟವರು ಅನೇಕರು ಇದ್ದರು, ಅವರು ತಿರಸ್ಕರಿಸಲ್ಪಟ್ಟರು. ಆದರೆ ನಾವು ಅರ್ಹತೆ ಇಲ್ಲದವರು, ಯೋಗ್ಯತೆ ಇಲ್ಲದವರು, ನಮಗೆ ಮೇಲಣದಿಂದ ನಮಗೆ ಒಂದು ಕರೆಯುವಿಕೆ ಬಂದಿದೆ. ನೀನು ನನಗೆ ಬೇಕು, ನೀನು ನನಗೆ ಪ್ರಿಯನಾದವನು, ನಾನು ನಿನ್ನನ್ನು ಮೆಚ್ಚಿದ್ದೇನೆ ಎಂಬುದಾಗಿ
ದೇವರೇ ನಿನ್ನನ್ನ ಈ ರಕ್ಷಣೆಗೆ, ಈ ದೇವರ ರಾಜ್ಯಕ್ಕೆ ಕರೆದಿದ್ದಾನೆ. ಆತನು ಕರೆಯದೆ ಹೋಗಿದ್ರೆ ಇಲ್ಲಿ ನಾವು ಒಬ್ಬರೂ ಬರಲಿಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ. ಈಗ ನಾವು ಬಂದಿರುವುದು ಆತನ ಪುಣ್ಯ, ಆತನ ಕೃಪೆ, ಆತನ ದಯೆಯಿಂದಲೇ ನಾವು ಇವತ್ತು ದೇವರ ಬಳಿಗೆ ನಾವು ಬಂದಿದ್ದೇವೆ. ಅದಕ್ಕಾಗಿ ನಮ್ಮಲ್ಲಿ ಕೊಚ್ಚಿಕೊಳ್ಳಲಿಕ್ಕಾಗಿ, ಹೆಚ್ಚಿಕೊಳ್ಳಲಿಕ್ಕಾಗಿ ಅಥವಾ ನಮ್ಮಲ್ಲಿ ಹೆಚ್ಚಳ ಪಡಲಿಕ್ಕಾಗಿ ಯಾವುದೊಂದು ಪ್ರೂಫು ಇಲ್ಲ. ಕರೆಯಲ್ಪಡುವಾಗಲೇ ದೇವರು ನಿನ್ನನ್ನ ಉನ್ನತವಾದ ಒಂದು ಕರುವಿಕೆ, ಮೇಲಣವಾದ ಕರುವಿಕೆಯಿಂದ ದೇವರು ನಿನ್ನನ್ನು ಕರೆದಿದ್ದಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ಮೇಲಣ ಬಹುಮಾನವನ್ನು ಪಡೆಯಲೆಂದು ದೇವರು ನನಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಕರೆ ನೀಡಿದ್ದಾರೆ. ಆ ಗುರಿಯನ್ನ, ಯಾವ ಗುರಿಯನ್ನ ದೇವರು ನನ್ನನ್ನ ಏನಕ್ಕಾಗಿ ಕರೆದಿದ್ದಾರೋ ಆ ಗುರಿಯನ್ನ ತಲುಪಲೆಂದೇ ನಾನು ಏನ್ ಮಾಡ್ತಿದ್ದೇನೆ, ಮುಂದೋಡುತ್ತಿದ್ದೇನೆ. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ಆ ಕರುವಿಕೆಗಾಗಿ, ಮೇಲಣವಾದ ಕರುವಿಕೆಯನ್ನ, ಅರ್ಹತೆ ಯೋಗ್ಯತೆ ಇಲ್ಲದಂತ ನನ್ನನ್ನ ದೇವರು ಕರೆದಿದ್ದಾನಲ್ಲ, ಆ ಕರುವಿಕೆಯನ್ನೇ ಗುರಿ ಮಾಡಿಕೊಂಡು ಆ ಬಿರುದನ್ನು, ಆ ಕರೆಯುವಿಕೆ ಎಂಬ ಬಿರುದನ್ನು ಗುರಿ ಮಾಡಿಕೊಂಡು ನಾನು ಮುಂದೋಡುತ್ತಿದ್ದೇನೆ. ಹಲ್ಲೆಲೂಯಾ. ಪ್ರಿಯ ದೇವಸಭೆ, ಇವತ್ತು ನಮ್ಮ ಕ್ರೈಸ್ತ ಜೀವಿತ ಮುಂದೋಡುತ್ತಾ ಇರಬೇಕು, ಹಿಂದೆ ತಿರುಗಿ ನೋಡುವರಾಗಿ ಕಾಣಲ್ಪಡಬಾರದು. ಬೈಬಲ್ ಹೇಳ್ತದೆ, ನೇಗಿನ ಮೇಲೆ ಕೈ ಇಟ್ಟು ಹಿಂತಿರುಗಿ ನೋಡುವವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಇವತ್ತು ನೀವು ರಕ್ಷಣೆ ಹೊಂದಿದ ದಿನದಿಂದ ಇವತ್ತಿನವರೆಗೆ ಯೋಚನೆ ಮಾಡ್ರಿ, ನಿಮ್ಮ ಓಟ ಕ್ರಿಸ್ತನಲ್ಲಿ ಮುಂದೋಡುತ್ತಾ ಇದ್ದೇವಾ ಅಥವಾ ನಮ್ಮ ಓಟ ಹಿಂತಿರುಗಿ ಓಡುತ್ತಿದ್ದೇವಾ? ನಂಬಿಕೆಯನ್ನು ಬಿಟ್ಟು, ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು, ಕ್ರಿಸ್ತನ ಆಶೀರ್ವಾದಗಳನ್ನು ಬಿಟ್ಟು, ಐಕ್ಯತೆಯನ್ನು ಬಿಟ್ಟು, ಸಭೆಯನ್ನು ಬಿಟ್ಟು, ಆಶೀರ್ವಾದಗಳನ್ನು ಕಳ್ಕೊಂಡು ಇವತ್ತು ನಾವು ಎಲ್ಲಿ ಓಡುತ್ತಾ ಇದ್ದೀವಿ? ನಮ್ಮ ಮುಂದೆ ಇಟ್ಟಿರುವ ಕರುವಿಕೆಗಾಗಿ ಓಡ್ತಾ ಇದ್ದೀವ ಅಥವಾ ನಮ್ಮ ಮುಂದೆ ಇರುವ ಲೋಕದ ಹಿಂದೆ, ಹಣದ ಹಿಂದೆ, ಆಸ್ತಿಯ ಹಿಂದೆ, ಐಶ್ವರ್ಯದ ಹಿಂದೆ, ಮನೆ, ಆಸ್ತಿ, ಸೊತ್ತು, ಸಾಲ, ಸಮಸ್ಯೆ ಇವುಗಳಿಂದನೇ ನಾವು ಓಡ್ತಾ ಇದ್ದೀವ? ಇವತ್ತು ಮನುಷ್ಯನ ಜೀವನ ಏನಾಗ್ಬಿಟ್ಟಿದೆ ಅಂದ್ರೆ, ಕ್ರಿಸ್ತನನ್ನು ಕರೆದಂತ ಕರುವಿಕೆಯನ್ನ ಮುಂದಿಟ್ಟು ಓಡಲಿಕ್ಕೆ ಬದಲಾಗಿ ಇವತ್ತು ಅನೇಕದನ್ನ ಮುಂದೆ ಇಟ್ಕೊಂಡಿದ್ದೀವಿ. ಮನೆ ಕಟ್ಟೋದು ಮುಂದೆ ಇಟ್ಕೊಂಡಿದ್ದೀವಿ, ಮದುವೆ ಆಗೋದು ಮುಂದೆ ಇಟ್ಕೊಂಡಿರ್ತೀವಿ, ಅನಾರೋಗ್ಯದ ನಿಮಿತ್ತವಾಗಿ ಅನಾರೋಗ್ಯವನ್ನ, ಕಾಯಿಲೆಗಳನ್ನ ಮುಂದಿಟ್ಕೊಂಡಿರ್ತೀವಿ. ಅದು ಇದು ಮಕ್ಕಳ ಎಜುಕೇಶನ್, ಮಕ್ಕಳಿಗೆ ಮದುವೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಸಾಲ ತೀರಿಸ್ಬೇಕು, ಬೆರಿ ಇವುಗಳನ್ನೇ ಗುರಿ, ಫೋಕಸ್ ಅದೇ ಆಗಿದೆ ನಮಗೆ. ಇವತ್ತು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಏನ್ ಪಡ್ರಿ, ತವಕ ಪಡ್ರಿ. ಆಗ ಇವುಗಳೆಲ್ಲವೂ ನಿಮಗೆ ಏನಾಗುವುದು, ಕೂಡಿಸಿ ಕೊಡಲ್ಪಡುವಂಥದ್ದಾಗಿದೆ. ಪ್ರಿಯರೇ, ಮಕ್ಕಳು ಎಜುಕೇಶನ್, ಅವ್ರ ವಿದ್ಯಾಭ್ಯಾಸ ಅಂತ ಹೇಳಿ ಕೆಡಿಸ್ಕೊಂಡು, ಆರೋಗ್ಯ ಕೆಡಿಸ್ಕೊಂಡು, ಸಾಲ ಸೋಲ ಮಾಡಿ ನಾವು ಏನ್ ಮಾಡ್ತಾ ಇದ್ದೀವಿ, ಅನೇಕ ವೇಳೆಗಳಲ್ಲಿ ನಮ್ಮ ಟೈಮನ್ನ ಈ ರೀತಿಯಾಗಿ ನಾವು ವೆಚ್ಚವನ್ನ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಫೋಕಸ್ಸು ಕರ್ತನ ಮೇಲೆ ಇರಲಿ. ನಿಮ್ಮ ಗುರಿ ಕರೆದಂತ ಕರುವಿಕೆ ಮೇಲೆ ನಿಮ್ಮ ಗುರಿ ಉಂಟಾಗಲಿ. ದೇವರು ಏನಕ್ಕಾಗಿ ಕರೆದ? ಮೇಲಣವಾದ ಕರುವಿಕೆ, ಉನ್ನತವಾದ ಕರುವಿಕೆ, ಅಪ್ಪರ್ ಕಾಲಿಂಗ್, ಮೇಲಾದ ಕರುವಿಕೆ ನಿನ್ನ ಮೇಲೆ ಉಂಟು. ದೇವರ ಕರುವಿಕೆಯಿಂದ ನಾವೆಲ್ಲರೂ ಈ ಬೆಳಗಿನ ವೇಳೆಯಲ್ಲಿ ಕರೆಯಲ್ಪಟ್ಟವರಾಗಿದ್ದೇವೆ. ನಾವು ಯಾರು ಸುಮ್ಮನೆ ಇಲ್ಲಿ ಬರಲಿಲ್ಲ, ಸುಮ್ಮನೆ ನಾವು ದೇವರನ್ನು ನಂಬಕ್ಕಾಗಲಿಲ್ಲ. ಕರ್ತನು ಕರೆದದ್ದು ನಿಮಿತ್ತವಾಗಿ ನಾವೆಲ್ಲರೂ ಇವತ್ತು ಬಂದಿದ್ದೇವೆ. ದೇವರು ನಿನ್ನನ್ನು ಕರೆದ. ಯಾವಾಗ ಕರೆದ? ನೀನು ತಾಯಿನ ಗರ್ಭದಲ್ಲಿರುವಾಗಲೇ, ಈ ಜಗತ್ತುತ್ಪತ್ತಿ ಆಗುವುದಕ್ಕೆ ಮುಂಚಿತವಾಗಿಯೇ ನಿನ್ನನ್ನು ದೇವರು ಹೆಸರಿಟ್ಟು ಕರೆದನು. ಜಕ್ಕಾಯನಿಗೆ ದೇವರು ಹೇಳಿದ್ರು, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ಉಳ್ಕೊಳ್ಬೇಕೆಂಬುದಾಗಿ. ಜಕ್ಕಾಯನಿಗೆ ಆಶ್ಚರ್ಯ ಆಯ್ತು. ಫಸ್ಟ್ ಟೈಮ್ ಯೇಸುವನ್ನ ನೋಡ್ತಾ ಇದ್ದಾನೆ. ನನ್ನ ಹೆಸರು ಈತನಿಗೆ ಹೆಂಗ್ ಗೊತ್ತು? ನೀನು ತಾಯಿನ ಗರ್ಭದಲ್ಲಿ ಉಂಟಾಗೋದಕ್ಕಿಂತ ಮುಂಚೆ, ಜಗದುತ್ಪತ್ತಿ ಮುಂಚಿತವಾಗಿ ನೀನು ಯಾರ ಮಗನು, ಯಾವ ಊರಲ್ಲಿ ಹುಟ್ಟಿದೀಯಾ, ನಿನ್ನ ಹೆಸರು ಏನು ಎಂಬುದನ್ನು ದೇವರು ನಿನ್ನನ್ನ ಅರಿತವನಾಗಿದ್ದಾನೆ. ನಿನ್ನನ್ನು ದೇವರು ಹೆಸರಿಟ್ಟು ಕರೆದವನಾಗಿದ್ದಾನೆ. ಹಲ್ಲೆಲೂಯಾ.
ಪ್ರೇರೆ ಆ ಕರೆಯುವಿಕೆ ಶ್ರೇಷ್ಠವಾದದ್ದು. ದೇವರು ನಮ್ಮನ್ನು ಕರೆದಿರುವುದೇ ಅತಿ ಶ್ರೇಷ್ಠವಾದದ್ದು ಎಂಬುದಾಗಿ ನಾವು ನೋಡುವರಾಗಿರಬೇಕು. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನವನ್ನು ಓದಿಕೊಳ್ಳೋಣ. ರೋಮಪುರ ಪತ್ರಿಕೆ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತಾಗುತ್ತದೆ. ಆಮೆನ್. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು, ಎಲ್ಲರೂ ಚೆನ್ನಾಗಿ ಅನಿಸ್ಬೇಕು, ನಮಗೆ ಏನು ಬಂದಿದೆ? ಒಂದು ಕರೆಯುವಿಕೆ ಬಂದಿದೆ, ಕರೆಯೋಲೆ ಬಂದಿದೆ, ಆಹ್ವಾನ ನಮಗೆ ಬಂದಿದೆ. ಈ ಎಂತ ಆಹ್ವಾನ ಇದು? ಚೀಪಾದದಲ್ಲ, ಕೇವಲವಾದದಲ್ಲ, ಭೂ ಸಂಬಂಧವಾದಂತ ಕರೆಯುವಿಕೆ ಅಲ್ಲ, ಮೇಲಣ ಕರೆಯುವಿಕೆ. ಈ ಕರೆಯುವಿಕೆ ಎಂತ ಕರೆಯುವಿಕೆ ಅಂದರೆ ದೇವರ ಸಂಕಲ್ಪದ ಕರೆಯುವಿಕೆ. ಮನುಷ್ಯರ ಸಂಕಲ್ಪ ಅಲ್ಲ, ತಂದೆ ತಾಯಿಗಳ ಸಂಕಲ್ಪ ಅಲ್ಲ, ಅಥವಾ ಯಾರೋ ಒಂದು ಮನುಷ್ಯರ ಸಂಕಲ್ಪದಿಂದ ನಾವು ಇಲ್ಲಿ ಬಂದಿಲ್ಲ. ನಿನ್ನ ಮೇಲೆ ದೇವರ ಸಂಕಲ್ಪದ ಗಾಡ್ಸ್ ಪ್ಲಾನ್, ಗಾಡ್ಸ್ ವಿಲ್, ದೇವರ ಚಿತ್ತ, ದೇವರ ಸಂಕಲ್ಪ ನಿನ್ನ ಮೇಲೆ ಒಂದು ಇದೆ ಪ್ರೇರೆ. ಜಸ್ಟ್ ಬನ್ರಿ ಅಂತ ದೇವರು ನಿಮ್ಮನ್ನ ಕರೆದಿಲ್ಲ, ಕರೆದ್ಬಿಟ್ಟು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿಲ್ಲ. ಕರೆಯುವಾಗಲೇ ದೇವರು ನಿನ್ನ ವಿಷಯದಲ್ಲಿ ಒಂದು ಪ್ಲಾನ್ ಅನ್ನ ಒಂದು ಮಾಡಿದ್ದಾನೆ. ಹೇಗೆ ನಾವು ಅಂಗಡಿಗೆ ಹೋಗುವಾಗ ರೇಷನ್ ಏನೇನು ಬೇಕೆಂಬುದಾಗಿ ಕೆಲಸ ಬರ್ಕೊಂಡು ಹೋಗಿ ನಾವು ತರ್ತೀವಿ, ಅಥವಾ ಸ್ಕೂಲಲ್ಲಿ ಏನು ಪುಸ್ತಕ ಬೇಕು, ಯಾವ ಎಷ್ಟು ಪೇಜಿಂದ ಬೇಕೆಂಬುದಾಗಿ ಬರ್ಕೊಡುವಾಗ ನಾವು ಅಂಗಡಿಗೆ ಹೋಗುವಾಗಲೇ ಇಷ್ಟು ಪೇಜಿಂದ ಇಷ್ಟು ಪುಸ್ತಕ, ಈ ಜಾಮಿಟ್ರಿ ಬಾಕ್ಸು, ಇವುಗಳನ್ನು ಹೇಗೆ ಸಂಕಲ್ಪವನ್ನು ಮಾಡಿ ಅದಕ್ಕೆ ಬೇಕಾದ ದುಡ್ಡನ್ನು ಕೂಡಿಸ್ಕೊಂಡು ನಾವು ಹೋಗ್ತೀವೋ, ಅದೇ ತರ ದೇವರು ನಿನ್ನನ್ನು ಕರೆಯೋದಕ್ಕಿಂತ ಮುಂಚೆ ನಿನ್ನ ವಿಷಯದಲ್ಲಿ ದೇವರಿಗೆ ಒಂದು ಪ್ಲಾನ್ ಇದೆ, ದೇವರಿಗೆ ಒಂದು ಸಂಕಲ್ಪ ಇದೆ. ಒಂದು ಮನೆ ಕಟ್ಟಕ್ಕಿಂತ ಮುಂಚೆ ಒಂದು ಬ್ಲೂ ಪ್ರಿಂಟ್ ಮಾಡಬೇಕು. ಈಗ ಸರ್ಕಾರದಲ್ಲಿ ಹೊರಡಿಸಿದ್ದಾರೆ, ಅಂದ್ರೆ ಇಂಜಿನಿಯರ್ ಪ್ಲಾನಿಂಗ್ ಇಲ್ಲದೆ ಮನೆಯೇನಂಗಿಲ್ಲ, ಕಟ್ಟಲಿಕ್ಕೆ ಲೈಸೆನ್ಸು ಕೊಡಲ್ಲ ಅಂತ ಹೇಳಿದರೆ. ಅದರ ಅರ್ಥ ಒಂದು ಪ್ಲಾನಿಂಗ್, ಮನೆ ಹೇಗೆ ಕಟ್ತೀವಿ ಒಂದು ಪ್ಲಾನಿಂಗ್ ಮಾಡ್ತೀವಿ, ಅದೇ ತರ ನಿನ್ನ ವಿಷಯದಲ್ಲಿ ದೇವರೇ ಒಂದು ಪ್ಲಾನಿಂಗ್ ಇಟ್ಟಿದ್ದಾನೆ. ಆ ಪ್ಲಾನ್ ನಿನ್ನಲ್ಲಿ, ನಿನ್ನ ಸಂತತಿಯಲ್ಲಿ ನೆರವೇರಬೇಕೆಂಬುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ಆ ಪ್ಲಾನ್ ಏನಂತ ಇವತ್ತು ನಾವು ವಾಕ್ಯವನ್ನು ಓದುವಾಗ, ಪ್ರಾರ್ಥನೆಯನ್ನು ಮಾಡುವಾಗ, ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವಾಗ, ಆತನನ್ನು ಅರಿಯುವಾಗ ಆತನ ಪ್ಲಾನ್ ಏನೆಂಬುದನ್ನು ದೇವರು ನಿಮಗೆ ತಿಳಿಸುವಂತನಾಗಿರ್ತಾನೆ. ಕೆಲವು ಸಮಯಗಳಲ್ಲಿ ಇಂಜಿನಿಯರ್ ಕೊಡುವಂತ ಪ್ಲಾನ್ ನಮಗೆ ಅರ್ಥ ಆಗ್ತಾ ಇರಲ್ಲ. ಏನು ಈ ಬೆಡ್ರೂಮ್ ಎಲ್ಲು, ಬಾತ್ರೂಮ್ ಎಲ್ಲಿ, ಎಲ್ಲಿ ಏನು ರೂಮ್ ಇದು ಹಿಂಗಿದೆ ಎಂಬುದಾಗಿ ಅರ್ಥ ಆಗಲ್ಲ. ಆದರೆ ಕೆಲಸ ಆಗ್ತಾ 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 ಅದರ ಪ್ಲಾನ್ ಏನಾಗುತ್ತೆ ಗೊತ್ತಾಗುವಂಥದ್ದಾಗಿದೆ. ನಿನ್ನಲ್ಲಿಯೂ ಸಹ ಏನು ತಿಳಿಯದೇ ಇರಬಹುದು, 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ಯಾವುದು ಕಾರ್ಯವು ನೋಡಬೇಕಾದರೆ ಏನ್ ಪ್ಲಾನ್ ಇದೆ ಎಂಬುದಾಗಿ ನಿನಗೆ ಅರಿಯದೇ ಇರಬಹುದು. ನಿನ್ನನ್ನು ಕರೆದಂತ ದೇವರಿಗೆ ಗೊತ್ತು ನಿನ್ನ ಪ್ಲಾನ್ ಏನೆಂಬುದಾಗಿ. ಪ್ರೇರೆ, ಇವತ್ತು ನೀನು ಮತ್ತು ನಾನು ದೇವರ ಪ್ಲಾನಿಗೆ, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ರೆ ಮಾತ್ರವೇ ಸಾಕು. ಆತನು ನಿನ್ನ ವಿಷಯದಲ್ಲಿ ಅಹಿತವಾದ ಪ್ಲಾನ್ ಅಲ್ಲ, ಅಹಿತವಾದ ಆಲೋಚನೆಗಳಲ್ಲ, ನಿನ್ನ ವಿಷಯದಲ್ಲಿ ದೇವರದ್ದು ಗುಡ್ ಪ್ಲಾನ್, ಒಳ್ಳೆಯ ಆಲೋಚನೆಯನ್ನ, ಒಳ್ಳೆಯ ಪ್ಲಾನ್ ಅನ್ನ, ಒಳ್ಳೆಯ ಭವಿಷ್ಯತ್ತನ್ನ, ಒಳ್ಳೆಯ ಆಲೋಚನೆಯನ್ನ ದೇವರು ನಿನಗಾಗಿ ಇಟ್ಟಿದ್ದಾನೆ. ದೇವರ ವಾಕ್ಯಗಳು, ನಾನು ನಿಮ್ಮ ವಿಷಯದಲ್ಲಿ ಅಹಿತವಾದ ಆಲೋಚನೆಗಳಲ್ಲ, ಹಿತವಾದ ಆಲೋಚನೆಯನ್ನೇ ಇಟ್ಟಿದ್ದೇನೆ. ನಾನು ನಿಮಗಾಗಿ ಕೆಟ್ಟದಾದ ಪ್ಲಾನ್ ಅಲ್ಲ, ನಾನು ನಿಮಗಾಗಿ ಒಳ್ಳೆಯ ಪ್ಲಾನ್ ಅನ್ನ ಇಟ್ಟಿದ್ದೇನೆ. ನಾವು ನಮ್ಮ ಮಕ್ಕಳ ವಿಷಯದಲ್ಲಿ ಅನೇಕ ಒಳ್ಳೆ ಪ್ಲಾನ್ಗಳನ್ನು ಮಾಡ್ತಾ ಇರ್ತೀವಿ. ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಬಟ್ಟೆ ಕೊಡಿಸ್ಬೇಕು, ಒಳ್ಳೆ ಕ್ಲಾಸ್ ಸೇರಿಸ್ಬೇಕು, ಒಳ್ಳೆ ಸ್ಕೂಲ್ ಸೇರಿಸ್ಬೇಕು, ಒಳ್ಳೆ ಕೆಲಸಕ್ಕೆ ಸೇರಿಸ್ಬೇಕು. ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಯಾವ ತರವಾದಂಥ ಕೆಟ್ಟದಾದ ಪ್ಲಾನೇ ಮಾಡಲ್ಲ. ಅವರು ತಂದೆ ತಾಯಿಗಳು ಒಳ್ಳೆಯ ಪ್ಲಾನನ್ನೇ ಮಕ್ಕಳ ವಿಷಯದಲ್ಲಿ ಮಾಡುವಂಥವರಾಗಿ ಕಾಣಲ್ಪಡ್ತಾ ಇದ್ದಾರೆ. ಹಾಗಾದರೆ ಕೆಟ್ಟವರಾದ ನಾವೇ ನಮ್ಮ ಮಕ್ಕಳ ವಿಷಯದಲ್ಲಿ ಒಳ್ಳೆಯ ಪ್ಲಾನ್ ಮಾಡಿರುವುದಾದರೆ, ಪರಲೋಕದ ತಂದೆಯಾದ ದೇವರು ದೋಷ ಇಲ್ಲದವನು, ಆತನು ಸಂಪೂರ್ಣನಾಗಿದ್ದಾನೆ, ಕನಿಕರ ಉಳ್ಳವನು, ಒಳ್ಳೆಯವನಾಗಿದ್ದಾನೆ. ಆತನು ನಿನ್ನ ವಿಷಯದಲ್ಲಿ, ನಿನ್ನ ಮನೆ ವಿಷಯದಲ್ಲಿ, ನಿನ್ನ ಸಂತಾನದ ವಿಷಯದಲ್ಲಿ, ನಿನ್ನ ಭವಿಷ್ಯತ್ತಿನ ವಿಷಯದಲ್ಲಿ, ಈ ಸಮಯದ ನಿನ್ನ ಕಣ್ಣೀರಿನ ವಿಷಯದಲ್ಲಿ ಗಾಡ್ ಹ್ಯಾಸ್ ಎ ಒನ್ ಪ್ಲಾನ್.
ಯಾವ ಪ್ಲಾನ್, ಈಸ್ ಪ್ಲಾನ್ ಇಸ್ ಆಲ್ವೇಸ್, ಆತನ ಉದ್ದೇಶಗಳು, ಆತನ ಆಲೋಚನೆಗಳು ಉನ್ನತವಾದದ್ದು, ಮೇಲನವಾದದ್ದು. ಆತನ ಸಂಕಲ್ಪಗಳು ಯಾವಾಗಲೂ ನೀನು ಥಿಂಕ್ ಮಾಡೋದಕ್ಕಿಂತಲೂ, ನೀನು ಯೋಚನೆ ಮಾಡೋದಕ್ಕಿಂತಲೂ ಶ್ರೇಷ್ಠವಾದುದನ್ನು ದೇವರು ನಿನಗೆ ಕೊಡುವನಾಗಿದ್ದಾನೆ. ದಾವೀದನು ಒಂದು ತಪ್ಪನ್ನು ಮಾಡಿದಾಗ ದೇವರು ಅವನಿಗೊಂದು ಮಾತು ಹೇಳ್ತಾರೆ. ದಾವೀದನು ತನ್ನ ನೆರೆಯವನ ಹೆಂಡತಿಯನ್ನ ವಶೀಕರಿಸಿಕೊಂಡಾಗ ಅಲ್ಲಿ ಪ್ರವಾದಿಯ ಮೂಲಕವಾಗಿ ದೇವರು ಮಾತನ್ನು ಹೇಳಿ ಕಳಿಸ್ತಾನೆ. ನಾನು ಇವಳಿಗಿಂತಲೂ ಅಥವಾ ನೀನು ಮಾಡಿದ ತಪ್ಪಾದ ಆ ಸ್ತ್ರೀಗಿಂತಲೂ ನಾನು ನಿನಗೆ ಶ್ರೇಷ್ಠವಾದ, ಇನ್ನು ಅತಿ ಸುಂದರವಾದಂಥ ಹೆಣ್ಣು ಮಗಳನ್ನು ಕೊಡುತ್ತಿದ್ದೆ. ನೀನು ಕೇವಲವಾದದನ್ನು ಮಾಡಿದ್ದಿ, ಅದರಿಂದ ನಿನಗೇನು ಬರುತ್ತೆ? ಅದರ ನಿಮಿತ್ತವಾಗಿ ಪ್ರಯಾಸಗಳು, ಅದರ ನಿಮಿತ್ತವಾಗಿ ಕಷ್ಟಗಳನ್ನು ನೀನು ಅನುಭವಿಸಬೇಕಾಗುತ್ತೆ ಎಂಬುದಾಗಿ ದಾವೀದನಿಗೆ ದೇವರು ಹೇಳ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ನಮಗೆ ಉತ್ಕೃಷ್ಟವಾದಂಥ, ಶ್ರೇಷ್ಠವಾದಂಥ ಆಲೋಚನೆಯನ್ನು ಮಾಡಿದ್ದಾನೆ. ನಿನ್ನ ಆಲೋಚನೆಗಳೇ ಬೇರೆ, ದೇವರ ಆಲೋಚನೆಗಳೇ ಬೇರೆ. ನಿನ್ನ ಬುದ್ಧಿ ಕೀಳಾದದ್ದು, ದೇವರ ಆಲೋಚನೆ ಮೇಲಾದದ್ದು. ನನ್ನ ಬುದ್ಧಿ ದೇವರ ಆಲೋಚನೆಗೆ ಎಟಗಿಸಕ್ಕಾಗಲ್ಲ, ದೇವರ ಪ್ಲಾನಿಗೆ ಎಟಗಿಸಕ್ಕಾಗಲ್ಲ. ನಮ್ಮ ಪ್ಲಾನ್, ನಮ್ಮ ಬ್ರೈನ್, ನಮ್ಮ ಬುದ್ಧಿ, ನಮ್ಮ ಮೆದುಳು ಸಣ್ಣದು, ದೇವರ ಬ್ರೈನ್ ಬಹಳ ದೊಡ್ಡದು. ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರು ನಿನ್ನ ವಿಷಯದಲ್ಲಿ ಸಾಧಾರಣವಾದಂಥ ಸಂಕಲ್ಪ ಅಲ್ಲ, ಅಸಾಧಾರಣವಾದಂಥ ಸಂಕಲ್ಪಗಳನ್ನು ದೇವರು ಮಾಡಿದ್ದಾನೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ನಾನು ಯಾವತ್ತೂ ನೆನೆಸಲು ಸೇವಕನಾಗಬೇಕು, ನಾನು ಪಾಸ್ಟರ್ ಆಗಬೇಕು ಎಂಬುದಾಗಿ ನನ್ನ ಜೀವಿತದಲ್ಲಿ ನಾನು ಸಂಕಲ್ಪಗಳೇ ಬೇರೆ ಆಗಿತ್ತು. ಅದು ದೇವರು ಕರೆದಾಗ ನನಗೆ ಬರಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಸೇವೆ ಮಾಡುವುದು ಸುಲಭವಾದ ಕೆಲಸವಲ್ಲ. ಸೇವೆ ಎಂಬುವಂಥದ್ದು ಪ್ರಯಾಸ ಇರುತ್ತೆ. ಅದಕ್ಕಿಂತ ಕೆಲಸ ಮಾಡಿ ದುಡಿದು ಸೇವೆಗೆ ಕೊಡುವುದು ನನಗೆ ಬಹಳ ಸಂತೋಷವಾಗಿತ್ತು. ದೇವರು ಸೇವೆಗೆ ಕರೆದಾಗ ಇಲ್ಲ ಅಂತ ನಾನು ಹೇಳ್ತಿದ್ದೆ. ಆದರೆ ದೇವರು ಒಂದು ದಿನ ನನ್ನೊಟ್ಟಿಗೆ ತನ್ನ ಬೆಳಕು, ನಾವೊಂದು ಕೋಣೆಯಲ್ಲಿ ಇದ್ದಾಗ ಪ್ರಕಾಶವಾಗಿ ಆ ಕೋಣೆಯ ಆ ಬೆಳಕಿನಿಂದ ದೇವರು ನನ್ನನ್ನು ಮಾತನಾಡಿದ್ರು. ಬೆಳೆಯು ಬಹಳ, ಕೆಲಸದವರು ಕಡಿಮೆ ಎಂಬುದಾಗಿ ದೇವರು ನನ್ನನ್ನು ಕರೆದಾಗ ಅವತ್ತು ಆ ಕರುವಿಕೆಗೆ ಒಪ್ಪಿಸಿಕೊಟ್ಟೆ. ಯಾಕೆಂದರೆ ನನಗೆ ಸೇವೆ ಮಾಡೋದಕ್ಕೆ ನನ್ನ ಆಲೋಚನೆ ಇಲ್ಲದೆ ಇದ್ದಾಗ ದೇವರ ಆಲೋಚನೆ ಸೇವೆ ಮಾಡಬೇಕೆಂಬುದಾಗಿ ಆ ಆಲೋಚನೆ ದೇವರು ನನ್ನ ವಿಷಯದಲ್ಲಿ ಒಳ್ಳೆಯದಾಗಿಯೇ ಇಟ್ಟಿದ್ದ. ನನ್ನ ಆಲೋಚನೆ ಸಣ್ಣದಾಗಿತ್ತು, ದೇವರ ಆಲೋಚನೆ ನನ್ನ ವಿಷಯದಲ್ಲಿ ದೊಡ್ಡದಾಗಿತ್ತು. ಸೇಮ್ ನಾನು ಹೇಳ್ತಾ ಇದ್ದೀನಿ, ನೀವು ಏನು ಯೋಚನೆ ಮಾಡ್ತಿರೋ ಆ ಯೋಚನೆನೆಲ್ಲವನ್ನ ಬದಿಗೆ ತೆಗೆದಾಕ್ರಿ. ನೀವು ಮತ್ತು ನಾವು ಮಾಡಬೇಕಾಗಿರೋದು ವಾಟ್ ಇಸ್ ದ ಪ್ಲಾನ್ ಆಫ್ ಮೈ ಲೈಫ್. ದೇವರ ಚಿತ್ತ, ದೇವರ ಪ್ಲಾನ್ ನನ್ನ ಲೈಫಲ್ಲಿ ಏನಿದೆ ಎಂಬುದಾಗಿ ಹುಡುಕಿರಿ, ನಿಮಗೆ ಸಿಗುವುದು. ತಟ್ಟಿರಿ, ತೆರೆಯಲ್ಪಡುವುದು. ಬೇಡಿಕೊಳ್ಳುವಿರಿ, ನಿಮಗೆ ಅದು ಸಿಕ್ಕುವಂಥದ್ದಾಗಿದೆ. ಅದಕ್ಕೆ ನಿಮ್ಮ ಮೇಲೆ ಒಂದು ಕರುವಿಕೆ ಇದೆ ಪ್ರಿಯರೇ. ದೇವರ ಕರುವಿಕೆ ಇಲ್ಲದೆ ಯಾರು ಇಲ್ಲಿ ವ್ಯರ್ಥವಾಗಿ ಬಂದಿಲ್ಲ. ಯಾವ ಕರುವಿಕೆ ನಿಮ್ಮ ಮೇಲೆ ಇದೆ? ಮೇಲಣ ಕರುವಿಕೆ, ಕೆಳಗಿನ ಕರುವಿಕೆ ಇಲ್ಲ. ಇಲ್ಲಿ ಯಾರು ನಿಮ್ಮನ್ನು ಮನುಷ್ಯರನ್ನು ಕರೆದಿಲ್ಲ, ನಿಮ್ಮನ್ನು ಕರೆದಿರುವುದು ದೇವರು ಕರೆದಿದ್ದಾನೆ. ಕರೆಯಲ್ಪಟ್ಟ ಕರುವಿಕೆಗೆ ಯೋಗ್ಯರಾಗಿ ನಾವು ನಡ್ಕೊಳ್ಳಬೇಕೇ ಹೊರತು ನೇಗಿನ ಮೇಲೆ ಕೈ ಇಟ್ಟು ಹಿಂತಿರುಗಿ ನಾವೇನ್ ಮಾಡಬಾರದು, ನೋಡಬಾರದು. ನಾವು ಮುಂದೆ ಇಟ್ಟುವ ಬಿರುದನ್ನು, ಮುಂದೆ ಇಟ್ಟಿರುವ ಕರುವಿಕೆಯನ್ನ ಗುರಿ ಮಾಡಿಕೊಂಡು ನಾವು ಮುಂದೋಡುತ್ತಲೇ ಇರಬೇಕೇ ಹೊರತು ನೆವರ್ ಸ್ಟಾಪ್. ನಿಲ್ಬೇಡ್ರಿ, ನಿಂತುಕೊಳ್ಳಬೇಡ್ರಿ, ಹಿಂತಿರುಗಿ ಹೋಗ್ಬೇಡ್ರಿ, ಹಿಂದೆ ಹೋಗಬೇಡ್ರಿ, ಬದಿಗೆ ನೋಡಬೇಡ್ರಿ, ಸೈಡಿಗೆ ನೋಡಬೇಡ್ರಿ, ಮುಂದೆ ನೋಡುತ್ತಾನೆ ಇರ್ರಿ. ನಿಮಗಾಗಿ ದೇವರು ಬಿರುದನ್ನು ಇಟ್ಟಿದ್ದಾನೆ. ನಿಮಗೋಗಿ ದೇವರು ಅನೇಕ ಆಶೀರ್ವಾದಗಳನ್ನ ಇಟ್ಟಿದ್ದಾನೆ. ಅದಕ್ಕೆ ನೀವೆಲ್ಲರೂ ಹೇಗೆ ಕರೆಯಲ್ಪಟ್ಟಿದ್ದೀರಿ ಅಂದ್ರೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೀರಿ. ದೇವರ ಪ್ಲಾನ್ ಪ್ರಕಾರವಾಗಿ ನಿಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ನಾವೇನಾದ್ರು ಒಂದು ವಸ್ತುನ ತೊಳುವಾಗ ಅದಕ್ಕೊಂದು ಪ್ಲಾನ್, ಮನೇಲಿ ಒಂದು ಫ್ಯಾನ್ ಇಲ್ಲ ಅಂದ್ರೆ ಒಂದು ಫ್ಯಾನ್ ತರೋಣಂತೇಳಿ ಆ ಫ್ಯಾನು ಮನೆಗೆ ಫಿಕ್ಸ್ ಮಾಡ್ತೀವಿ. ಅದೇ ತರ ದೇವರು ತನ್ನ ರಾಜ್ಯದಲ್ಲಿ ನಿನ್ನನ್ನು ಕರೆಯುವಾಗಲೇ, ನೀನು ತಾಯಿನ ಗರ್ಭದಲ್ಲಿ ರೂಪಿಸುವಾಗಲೇ ನಿನ್ನನ್ನು ಹೆಸರಿಟ್ಟು ಕರೆದಂತ ದೇವರು ಒಂದು ಸಂಕಲ್ಪವನ್ನು ದೇವರು ನಿನ್ನ ಜೀವನದಲ್ಲಿ ಮಾಡಿದ್ದಾನೆ. ಆ ಸಂಕಲ್ಪ ಅದು ಸಾಧಾರಣವಾದದ್ದಲ್ಲ, ಅಸಾಧಾರಣವಾದದ್ದು. ನಿನ್ನನ್ನು ಮಾತ್ರವಲ್ಲ, ನಿನ್ನ ಸಂತತಿಯ ಮೇಲೆ ದೇವರು ಒಂದು ಸಂಕಲ್ಪವನ್ನು ಇಟ್ಟಿದ್ದಾರೆ. God has a plan.
ದೇವರಿಗೆ ನಿನ್ನ ಮೇಲೆ ಮಾತ್ರ ಅಲ್ಲ ಪ್ರಿಯರೇ, ನಿನ್ನ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ, ನಿನ್ನ ಸಂತತಿಗಳ ಮೇಲೆ ಏನಿದೆ, ಒಂದು ಪ್ಲಾನ್ ಇದೆ. ಆ ಪ್ಲಾನಿಗೆ ನಾವೆಲ್ಲರೂ ಏನಾಗಬೇಕು, ಹೊಂದಿಕೊಳ್ಳಬೇಕು. ಆ ಪ್ಲಾನ್ಗೆ ಹೋಗುವಾಗ ನಮಗೆ ಇಷ್ಟ ರೀತಿಯಲ್ಲಿ ಇರಲ್ಲ. ನಮಗೆ ಅದು ಒಂದು ನೋಡ್ಬೇಕಾದ್ರೆ ಅದು ಸೂಟಬಲ್ ಆಗಿ ಇಲ್ಲದೆ ಇರ್ಬೋದು, ಕಂಫರ್ಟಬಲ್ ಆಗಿ ಇಲ್ಲದೆ ಇರ್ಬೋದು, ಕಷ್ಟವಾಗಿರ್ಬೋದು. ಒಂದು ವೇಳೆ ಇದು ದೇವ್ರ ಪ್ಲಾನ್ ನನ್ನ ಲೈಫಲ್ಲಿ, ಇದು ಯಾಕೆ ದೇವರ ಪ್ಲಾನ್ ಇದ್ರೆ ಯಾಕೆ ನನ್ನ ಜೀವನದಲ್ಲಿ ಹೀಗೆ ಎಂಬುದಾಗಿ ಯೋಚಿಸತಕ್ಕದಾಗಿರಬಹುದು. ಯೇಸು ಕ್ರಿಸ್ತನ ಜೀವಿತದಲ್ಲಿ ತಂದೆಯ ಚಿತ್ತವನ್ನು ಮಾಡಲಿಕ್ಕಾಗಿ ಯೇಸು ಈ ಲೋಕದಲ್ಲಿ ಬಂದಾಗ ಹೇಳ್ತಾನೆ, ಸ್ವಾಮಿ ಈ ಪಾತ್ರೆ ನನ್ನನ್ನು ಬಿಟ್ಟು ಅಗಲುವುದಾದರೆ ಅಗಲಲ್ಲಿ, ಬೇಡ ಈ ಪಾತ್ರೆ, ಈ ವೇದನೆ ಎಂಬ ಪಾತ್ರೆ ಬೇಡ, ದುಃಖ ಎಂಬ ಪಾತ್ರೆ ಬೇಡ, ಈ ನೋವು ಎಂಬ ಪಾತ್ರೆ ನನಗೆ ಬೇಡ. ಐ ಕೆನಾಟ್, ನಾನು ಟಾಲರೇಟ್ ಮಾಡೋಕ್ಕಾಗಲ್ಲ. ಎಷ್ಟು ಸಹಿಸ್ಕೊಳ್ಳಿ, ಎಷ್ಟು ಆ ಬಾಧೆ ನಿಮಿತ್ತ ನೆನೆಸಿ ಯೇಸು ಹೇಳ್ತಾನೆ, ಬೇಡ ಸ್ವಾಮಿ, ಬಟ್ ಈ ಒಂದು ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ. ಹಲ್ಲೆಲೂಯಾ. ಪ್ರಿಯ ದೇವರೇ, ನಮ್ಮ ಪ್ರೇಯರ್, ನೀವು ಕಣ್ಣೀರಿನ ತಗ್ಗುಗಳಲ್ಲಿ ಹೋಗುವಾಗ, ಕಾರ್ಗತ್ತಲಿನ ಕಣಿವೆಯಲ್ಲಿ ಜೀವಿಸುತ್ತಿರುವಾಗ, ಅವಮಾನಗಳಲ್ಲಿರುವಾಗ, ಬಲಹೀನತೆಗಳಲ್ಲಿರುವಾಗ ಪ್ರಾರ್ಥನೆ ಮಾಡಬೇಕಾಗಿರೋದು ಏನೆಂದರೆ, ದೇವರೇ ಈ ಕಷ್ಟದಿಂದ ಬಿಡುಗಡೆ ಮಾಡು ಎಂಬುದಾಗಲ್ಲ, ದೇವರೇ ನಿನ್ನ ಚಿತ್ತ ಈ ಕಷ್ಟದಲ್ಲಿ ನನ್ನಲ್ಲಿ ನೆರವೇರಲಿ. ನೀನು ಕರೆದಾತನು ನಂಬಿಗಸ್ತನು. ಪ್ರೈಸ್ ದಿ ಲಾರ್ಡ್. ನೆವರ್ ಗಿವ್ ಅಪ್. ಬಿಟ್ಕೊಡ್ಬೇಡ್ರಿ, ಬಿಟ್ಬಿಡ್ಬೇಡ್ರಿ. ಹಲ್ಲೆಲೂಯಾ. ವಿಶ್ವಾಸವನ್ನ ಬಿಟ್ಟು ಬಿಡಬೇಡ್ರಿ, ಕರಿವಿಕೆನ ಬಿಟ್ಟು ಬಿಡಬೇಡ್ರಿ, ವಿಶ್ವಾಸದ ಓಟವನ್ನ ಬಿಟ್ಟು ಬಿಡಬೇಡ್ರಿ. ನಿಮಗಾಗಿ ಉತ್ಕೃಷ್ಟವಾದಂತ ಮೇಲಣವಾದ ಕರಿವಿಕೆ ಇದೆ. ದೇವರ ಸಂಕಲ್ಪ ನಿಮ್ಮ ಲೈಫ್ ಅಲ್ಲಿ ಒಳ್ಳೆಯದಾಗಿ ಕಾಣಲ್ಪಡುತ್ತದೆ. ಯೋಚನೆ ಮಾಡ್ರಿ, ಯೋಸೇಫನು ದೇವರ ಸಂಕಲ್ಪ ಏನಂತೇಳಿ ಅವನು ಇನ್ನೂ ಹುಡುಗನಾಗಿದ್ದಾಗಲೇ ಗೊತ್ತಾಯ್ತು. ಆದರೆ ಅವನು ಇವಾಗ ಯೌವನಸ್ಥನಾಗಿದ್ದಾನೆ, ಬೆಳೆದಿದ್ದಾನೆ. ಅವನ ಲೈಫ್ ಇವಾಗ ಎಲ್ಲಿದೆ? ಸೆರೆಮನೆಯಲ್ಲಿದೆ, ಜೈಲಲ್ಲಿದೆ. ಜೈಲಲ್ಲಿ ಇದ್ದುಕೊಂಡು ಅವನು ಗುಣಗುಟ್ಲಿಲ್ಲ, ದೇವರೇ ನೀ ನನಗೆ ಸಂಕಲ್ಪದ ಮೇರೆಗೆ ಕರೆದೆ, ಮೇಲನವಾದ ಕರುವಿಕೆ, ಮೇಲನವಾದ ದರ್ಶನವನ್ನು ಕೊಟ್ಟೆ, ಆದರೆ ನಾನಿವತ್ತು ಎಲ್ಲಿದ್ದೀನಿ? ಜೈಲಲ್ಲಿದ್ದೀನಿ ಎಂಬುದಾಗಿ ಕಣ್ಣೀರು ಹಾಕಿರ್ಬೋದು. ಬಟ್ ದೇವರಿಗೆ ಜೈಲು ಅದು ಅವನಿಗೆ ಜೈಲ, ದೇವರಿಗೆ ಜೈಲಲ್ಲ. ಆ ಜೈಲಿನ ಸ್ಥಳದಿಂದಲೇ ದೇವರು ಅವನನ್ನು ದೇಶದ ಪ್ರಧಾನಿ ಮಂತ್ರಿಯಾಗಿ ಮಾರ್ಪಡಿಸಿದ. ಹಲ್ಲೆಲೂಯಾ. ದಾವೀದನನ್ನು ಕುರಿತು ಅವನ ತಾಯಿನ ಗರ್ಭದಲ್ಲಿ ಇರುವಾಗಲೇ ದೇವರು ಸಂಕಲ್ಪವನ್ನು ಮಾಡಿದರು. ಏನಂತೇಳಿ? ಅವನು ಒಂದು ದಿನ ಇಸ್ರೇಲರಿಗೆ ಅರಸನಾಗುತ್ತಾನೆ ಎಂಬುದಾಗಿ. ಬಟ್ ಅವನ ಪರಿಸ್ಥಿತಿ ನೋಡಬೇಕಾದ್ರೆ ಅಣ್ಣ ತಮ್ಮಂದರೆಲ್ಲರೂ ಇಸ್ರೇಲರಿಗೆ ಅರಸನಾಗುವತಕ್ಕಂತ ಕ್ವಾಲಿಫಿಕೇಶನ್ ಆಗಿದ್ದು ಅವರೆಲ್ಲರೂ ಸೈನ್ಯದಲ್ಲಿದ್ದಾರೆ. ಆದರೆ ಇವನು ಕುರಿಗಳನ್ನ ಕಾಯ್ತಿದ್ದಾನೆ. ದೇವರು ಸೈನ್ಯದಲ್ಲಿ ಆಳುಗಳು ಎತ್ತರವಾಗಿ ಗಾತ್ರವಾಗಿ ಇದ್ದಂತ ಅವರನ್ನು ತಿರಸ್ಕರಿಸಿದ. ಕುರಿಗಳೇ ಇದ್ದಂತ ದೇವರ ಸಂಕಲ್ಪ ಮಾಡಲ್ಪಟ್ಟಂತ ದಾವೀದನನ್ನು ಕುರಿಯಿಂದ ಇದ್ದು ಆತನು ಸಿಂಹಾಸನದ ಮೇಲೆ ಕುಂಡ್ರಿಸಿದ ನಮ್ಮ ದೇವರಾಗಿ ಕಾಣಲ್ಪಡೋನಾಗಿದ್ದಾನೆ. ನಾನು ಹೇಳ್ತೀನಿ, ಇವತ್ತು ನೀವು ಧೂಳಿನಲ್ಲಿ ಇದ್ದರೂ ಸಹ, ತಿಪ್ಪೆ ಗುಂಡಿಲಿ ಬಿದ್ದರೂ ಸಹ, ನೀವು ತಿರಸ್ಕರಿಸಲ್ಪಟ್ಟವರಾಗಿದ್ದರೂ ಸಹ, ನಿಮ್ಮ ಹಣೆ ಪಟ್ಟಿ ಮೇಲೆ ಅವಮಾನಗಳು ನಿಂದೆಗಳು ಬರೆಯಲ್ಪಟ್ಟವರಾಗಿದ್ದರೂ ಸಹ, ಇವತ್ತು ನಿಮ್ಮ ಜೀವಿತದಲ್ಲಿ ಸಾಲದಲ್ಲಿ ಮುರಿಯಲ್ಪಟ್ಟವರಾಗಿ, ಕಣ್ಣೀರಲ್ಲಿ ಬಾಧೆಯಲ್ಲಿ ಇರಲ್ಪಟ್ಟವರಾಗಿದ್ದರು, ನೀನು ತಿಳ್ಕೊ, ನಿನ್ನ ಮೇಲೆ ಒಂದು ಕರೆಯುವಿಕೆ ಇದೆ. ಐ ಆಮ್ ಗಾಡ್, ನಾನು ದೇವರಿಂದ ಕರೆಯಲ್ಪಟ್ಟವನು, ನನ್ನ ಮೇಲೆ ದೇವರ ಸಂಕಲ್ಪ ಇದೆ. ಇದನ್ನ ಅರ್ಥ ಮಾಡಿಕೊ. ಇದನ್ನು ತಿಳ್ಕೊಳ್ಳೋದಾದರೆ ನಿನ್ನ ಮೇಲಿರುವ ಧೂಳನ್ನ, ನಿನ್ನ ಮೇಲಿರುವಂತ ಒದ್ದಿಕೆಯನ್ನ ಬಿಸಾಡಿ ನಾನು ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಎಂಬುದಾಗಿ ನೀನು ಯಾವಾಗಲೂ ಕರ್ತನನ್ನು ಕೊಂಡಾಡಿ ಹೊಗಳಿ ಸ್ತೋತ್ರವನ್ನು ಮಾಡ್ರಿ. ಯಾವಾಗಲೂ ಯೋಚನೆ ಮಾಡ್ರಿ, ಐ ಆಮ್ ಕಾಲ್ಡ್ ಫ್ರಮ್ ಗಾಡ್, ನಾನು ದೇವರಿಂದ ಕರೆಯಲ್ಪಟ್ಟವನು, ನನ್ನ ಮೇಲೆ ಒಂದು ದೇವರ ಸಂಕಲ್ಪ ಇದೆ. ಆ ಸಂಕಲ್ಪ ನನ್ನ ವಿಷಯದಲ್ಲಿ ಅಹಿತವಾದವುಗಳಲ್ಲ. ದೇವರು ನನ್ನ ವಿಷಯದಲ್ಲಿ ಒಳ್ಳೆಯ ಆಲೋಚನೆಯನ್ನ ಇಟ್ಟಿದ್ದಾನೆ. ಕರಗಳನ್ನು ತಟ್ಟಿ ಎಲ್ಲರೂ ಸ್ತೋತ್ರವನ್ನು ಮಾಡೋಣ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಸಂಕಲ್ಪದ ಮೇರೆಗೆ ಪ್ರೈಸ್ ದಿ ಲಾರ್ಡ್ ದೇವರು ನಮ್ಮನ್ನ ಕರೆದಿದ್ದಾರೆ. ಮೊದಲನೇ ಕರೆಯುವಿಕೆ ಎಂತ ಕರೆಯುವಿಕೆ? ಮೇಲಣ ಕರೆಯುವಿಕೆ. ವೆರಿ ಗುಡ್. ಎಲ್ಲರೂ ಹೇಳೋಣ, ಎಂತ ಕರೆಯುವಿಕೆ? ವೆರಿ ಗುಡ್. ಎರಡನೇದಾಗಿ ಎಂತ ಕರೆಯುವಿಕೆ? ಸಂಕಲ್ಪದೊಂದಿಗೆ ಕರೆಯುವಿಕೆ. ಸುಮ್ಮನೆ ಕರೆದ್ಬಿಟ್ಟು ಏನಕ್ಕೆ ಕರೆದೆ ಸುಮ್ಮನೆ ಕರೆದಪ್ಪ ಅಂತ ಹೇಳಲ್ಲ ದೇವರು.
ಕಮ್, ನಾನು ನಿನಗ ವಿಷಯದಲ್ಲಿ ಇಂಥ ಒಂದು ದೊಡ್ಡ ಪ್ಲಾನ್ ಮಾಡಿದ್ದೇನೆ. ಎಂಥ ದೊಡ್ಡ ಪ್ಲಾನ್, ನೀನು ಊಹಿಸಕ್ಕಾಗಲ್ಲ, ಯೋಚಿಸಕ್ಕಾಗಲ್ಲ. ದೇವರು ನಿನ್ನ ವಿಷಯದಲ್ಲೂ ಮಾತ್ರವಲ್ಲ, ನಿನ್ನ ಕುಟುಂಬದ ವಿಷಯದಲ್ಲೂ ಸಹ ದೇವರು ದೊಡ್ಡ ಯೋಜನೆಯನ್ನು ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೊಡ್ಡ ಯೋಜನೆ. ಪ್ರೈಸ್ ದಿ ಲಾರ್ಡ್. ನೀತಿವಂತನ ತಲೆ ಆಶೀರ್ವಾದದ ನೆಲೆ. ಅದರ ಅರ್ಥ ಏನು? ನೀತಿವಂತನಾಗಿ ನಿನಗೆ ಮಾತ್ರ ಆಶೀರ್ವಾದ ಅಲ್ಲ, ನಿನ್ನ ಸಂತತಿ, ನಿನ್ನ ತಲೆಮಾರು. ನೀನು ಬೇರೆ ನಿನ್ನ ಕಷ್ಟ, ನಿನ್ನ ನೋವು, ನಿನ್ನ ತಾಪತ್ರೆ ಅಂತ ನೀನು ಯೋಚನೆ ಮಾಡೋದು. ನೋ 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 ನೋ. ದೇವರು ನಿನ್ನ ವಂಶದವಳಿ ಹಿಂದುಕೊಂಡು ನಿನ್ನ ರಕ್ಷಣೆ ಹೊಂದಿದ ನಿನ್ನ ಸಂತತಿನೇ ಬೇರೆ. ನಿಮ್ಮ ಅಪ್ಪ ಅಮ್ಮ ತಾತ ಅಜ್ಜಂದ್ರು ಹೇಗಿದ್ರೋ ಅವ್ರ ತರ ಇರಲ್ಲ ನಿಮ್ಮ ಸಂತತಿ. ನಿಮ್ಮ ಮಕ್ಕಳು ಅವ್ರ ತರ ಇರಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಮಕ್ಕಳ ಜೀವನನೇ ಬೇರೆ ಆಗಿರುತ್ತೆ. ನಿಮ್ಮ ಮೊಮ್ಮಕ್ಕಳ ಜೀವನನೇ ಬೇರೆ ಆಗಿರುತ್ತೆ. ನಿಮ್ಮ ಸಂತತಿಗಳೇನಾಗಿರುತ್ತೆ? ಭಿಕ್ಷೆ ಬೇಡಿ ತಿನ್ನುವಂತವರಾಗಿ ಕಾಣಲ್ಪಡಲ್ಲ. ನಿಮ್ಮ ದುಃಖ, ಕಣ್ಣೀರು, ವೇದನೆ ನಿಮ್ಮ ತಲೆಮಾರಿಗೆ ರಕ್ಷಣೆ ಹೊಂದೋದಕ್ಕಿಂತ ಮುಂಚೆನೆ ನೀಗಲ್ಪಟ್ಟಿದ್ದು. ಇನ್ನು ಮುಂದೆ ನಿಮಗೆ ದೇವರ ಸಂಕಲ್ಪಗಳು, ದೇವರ ಆಲೋಚನೆಗಳು ಒಂದೇ ನೆರವೇರುವಂತದಾಗಿದೆ. ಈ ಬೆಳಗಿನ ವೇಳೆಯಲ್ಲಿ ನೀನು ಮತ್ತು ನಾನು ಮಾಡಬೇಕಾಗಿರೋದು, ದೇವರೇ, ನಾಟ್ ಮೈ ಪ್ಲಾನ್, ಯುವರ್ ಪ್ಲಾನ್. ಹಲ್ಲೆಲೂಯಾ. ನನ್ನ ಸಂಕಲ್ಪ ಅಲ್ಲ, ನಿನ್ನ ಸಂಕಲ್ಪಗಳು. ದೇವರೇ, ನನ್ನ ಆಲೋಚನೆಗಳಲ್ಲ, ನಿನ್ನ ಆಲೋಚನೆಗಳು. ದೇವರೇ, ನನ್ನ ಮಾರ್ಗಗಳಲ್ಲ, ನಿನ್ನ ಮಾರ್ಗಕ್ಕೆ ನಾನು ಏನ್ ಮಾಡ್ತೇನೆ? ಒಪ್ಪಿಸಿಕೊಡುತ್ತೇನೆ. ನೀವು ಕೇವಲವಾದವರಾಗಿರ್ಬೋದು, ಅಲ್ಪರಾಗಿರಬಹುದು. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಎಲ್ಲ ಶೂನ್ಯವಾಗಿರಬಹುದು. ಒಂದು ವೇಳೆ ನಿಮ್ಮಲ್ಲಿ ಎಜುಕೇಟೆಡ್, ವಿದ್ಯಾಭ್ಯಾಸ ಇಲ್ಲದವರಾಗಿರ್ಬೋದು. ಒಂದು ವೇಳೆ ನೀವು ಬಡವರಾಗಿರ್ಬೋದು. ಡಸಂಟ್ ಮ್ಯಾಟರ್. ಅದು ದೇವರಿಗೆ ಏನಿಲ್ಲ, ಅದು ಯಾವ ತರವಾದಂತ ಅದು ಸಂಬಂಧನೇ ಇಲ್ಲ. ಹಲ್ಲೆಲೂಯಾ. ನೀನು ಬಡವನೋ ಶ್ರೀಮಂತನೋ, ನೀನು ವಿದ್ಯಾವಂತನೋ ಅವಿದ್ಯಾವಂತ, ತಿಪ್ಪೇಲಿ ಇದ್ದವನನ್ನ ಎತ್ತಿ ಸಿಂಹಾಸನದಲ್ಲಿ ಕುಂಡ್ರಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಧೂಳಿನಲ್ಲಿ ಇರುವವರನ್ನ ದೇವರು ಉನ್ನತಕ್ಕೆ ಕೊಂಡು ಬರುವ ದೇವರು ನಮ್ಮ ದೇವರಾಗಿ ಕಾಣಲ್ಪಡೋನಾಗಿದ್ದಾನೆ. ನೀನು ಅದನ್ನು ಮಾತ್ರ ಥಿಂಕ್ ಮಾಡು. ಯಾರು? ನನ್ನನ್ನು ಕರೆದಾತನು ಯಾರೆಂಬುದಾಗಿ ಥಿಂಕ್ ಮಾಡು. ನಾನು ಕರೆಯಲ್ಪಟ್ಟವನೆಂಬುದಾಗಿ ಥಿಂಕ್ ಮಾಡು. ನಾನು ದೇವರ ಸಂಕಲ್ಪದಲ್ಲಿ ಇದ್ದೇನೆ ಎಂಬುದಾಗಿ ಥಿಂಕ್ ಮಾಡು. ನಾನು ಅಥವಾ ದೇವರ ಸಂಕಲ್ಪವನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿಳ್ಕೊಂಡಿದ್ದೀನ, ನನ್ನ ಸ್ವಂತ ಬುದ್ಧಿಲಿ ಹೋಗ್ತಾ ಇದ್ದೀನ, ನನ್ನ ಸ್ವಂತ ಆಲೋಚನೆಯಲ್ಲಿ ಇದ್ದೀನ. ಟರ್ನ್ ಬ್ಯಾಕ್, ಕಂಡ್ಬಿಡು, ದೇವರ ಆಲೋಚನೆಗೆ ಬಂದ್ಬಿಡು, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡು. ಆತನೇ ನಿನ್ನಲ್ಲಿ ಏನ್ ಮಾಡ್ತಾನೆ? ನೆರವೇರಿಸುವಂತನಾಗಿದ್ದಾನೆ. ಮೂರದಾಗಿ ನಾವು ನೋಡುತ್ತೇವೆ, 1 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನು ಓದಿಕೊಳ್ಳ್ರಿ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಚೆನ್ನಾಗಿ ಗಮನಿಸಿ ಕೇಳೋಣ. ಇಲ್ಲಿ ದೇವರ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ಕರುವಿಕೆ ಎಂತ ಕರುವಿಕೆ? ಮೇಲಣ ಕರುವಿಕೆ. ನಮ್ಮ ಕರುವಿಕೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ವಿಕೆ. ಅಕಾರ್ಡಿಂಗ್ ದ ಗಾಡ್ಸ್ ಪ್ಲಾನ್ ನಮ್ಮ ಮೇಲೆ ಇದೆ. ಮೂರನೇ ಕರುವಿಕೆ, ದೇವರು ಎಂತ ಕರುವಿಕೆಯಾಗಿ ದೇವರು ಕೊಟ್ಟಿದ್ದಾನೆಂದ್ರೆ, ನಮ್ಮನ್ನ ರಾಜವಂಶಸ್ಥರಾದಂಥ ಕರುವಿಕೆ, ಯಾಜಕರಾದಂಥ ಕರುವಿಕೆ, ದೇವರ ಸ್ವಕೀಯ ಪ್ರಜೆಯಾಗಿರುವಂಥ ಕರುವಿಕೆ, ದೇವರ ಗುಣಾತಿಶಯಗಳನ್ನ ಪ್ರಚಾರ ಮಾಡುವಂತ ಕರುವಿಕೆ. ವಾಟ್ ಎ ಕಾಲಿಂಗ್! ಎಂತ ಒಂದು ಕರುವಿಕೆ ನೋಡ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಂತ ಒಂದು ಕರುವಿಕೆ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಇಂಥ ಒಂದು ಮಹಿಮೆ ಉಳ್ಳ ಕರುವಿಕೆಯನ್ನು ಬಿಟ್ಟು ನಾವು ಯಾರಾದರೂ ಒಂದು ವೇಳೆ ಗರ್ವಾಪಸ್ ಎಂಬುದಾಗಿ ನಮ್ಮನ್ನು ಕರೆದ್ರೆ, ಪ್ರೈಸ್ ದಿ ಲಾರ್ಡ್, ಮನೆಯಲ್ಲಿ ಹೇಳ್ತಿದ್ವಿ ನಾವು ಪಾಠಗಳ ಯಾರಾದರೂ ನಮ್ಮನ್ನು ಗರ್ವಾಪಸ್, ನೀವು ಹಿಂದೂ ಧರ್ಮದಿಂದ, ನಮ್ಮ ಧರ್ಮದಿಂದ ನೀವು ಇಂಥ ಧರ್ಮಕ್ಕೆ ಹೋಗಿದ್ದೀರಿ ಅಂತ ಒಂದು ವೇಳೆ ಕರೆಯುವುದಾದರೆ ಆಯ್ತು, ನಾನು ಒಂದು ವೇಳೆ ವಾಪಸ್ ಬರ್ತೇನೆ, ನನ್ನನ್ನು ನಿಮ್ಮ ಧರ್ಮದಲ್ಲಿ ಕರೀತೀರಿ, ಆದರೆ ನಿಮ್ಮ ಧರ್ಮದಲ್ಲಿ ನನಗೆ ಒಂದು ಉನ್ನತವಾದ ಜಾತಿಯಲ್ಲಿ ನನ್ನನ್ನು ಸೇರಿಸ್ಕೊಳ್ತೀರಾ ಅಂತ ಹೇಳಿದ್ರೆ ಯಾರು ಸೇರಿಸ್ಕೊಳ್ಳೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ಇಲ್ಲಿ ದೇವರು ನಮ್ಮನ್ನ ಕೀಳಾಗಿದ್ದ ತಮ್ಮನ್ನ, ಮೋಸವಾಗಿದ್ದ ನಮ್ಮನ್ನ
ದುಷ್ಟರಾಗಿದ್ದ ನಮ್ಮನ್ನ, ವೈರಿಗಳಾಗಿದ್ದ ನಮ್ಮನ್ನ, ಶತ್ರುಗಳಾಗಿದ್ದ ನಮ್ಮನ್ನ, ಪಾಪಿಗಳಾಗಿದ್ದ ನಮ್ಮನ್ನ ದೇವರು ಕರೆದು ವಾಟ್ ಎ ಪೋಸ್ಟ್, ಎಂಥ ಒಂದು ಘನತೆ, ಎಂಥ ಒಂದು ಗೌರವ, ಎಂಥ ಒಂದು ಸ್ಥಾನ ಕ್ರಿಸ್ತನಲ್ಲಿ ನಮಗೆ ಸಿಕ್ಕಿದೆ ಪ್ರೇರೆ. ವಾಟ್ ಎ ಪ್ರಿವಿಲೇಜ್, ಎಂಥ ಒಂದು ಭಾಗ್ಯಕರವಾದಂಥ ಜೀವಿತ ನಮ್ಮದು. ಹಲ್ಲೆಲೂಯ. ಇವತ್ತು ಯಾರಾದರೂ ನಿಮ್ಮನ್ನ ಹೋಗಿ ಯಾವುದೋ ಒಂದು ದೇವಸ್ಥಾನದಲ್ಲಿ ನಾನೊಂದು ಪೂಜಾರಿ ಆಗ್ತೀನಿ ಅಂತ ಹೇಳಿದ್ರೆ, ಪೂಜಾರಿಯಾಗಿ ನಮ್ಮನ್ನ ಏನು ಮಾಡ್ಕೊಳ್ಳೋಕ್ಕಾಗಲ್ಲ, ಸ್ವೀಕರಿಸ್ಕೊಳ್ಳೋಕ್ಕಾಗಲ್ಲ. ಅನೇಕ ಧರ್ಮದವರು ದೇವಸ್ಥಾನ ಒಳಗಡೆನೆ ಹೋಗಕ್ಕಾಗ್ತಾ ಇಲ್ಲ, ಅಲ್ಲಿ ಪೂಜಾರಿಯಾಗಿ ಇಲ್ಲಿ ಮಾಡ್ಕೊಳ್ಳೋದಾಗುತ್ತೆ. ಆದರೆ ದೇವರು ನಮ್ಮನ್ನ ಎಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಾನೆಂದರೆ, ನಮ್ಮನ್ನ ರಾಜ ವಂಶಸ್ಥರಾಗಿ ದೇವರು ಮಾಡಿದ್ದಾನೆ. ಎಂಥ ಕರುವಿಕೆ ನಮ್ಮ ಮೇಲೆ ಇರುವಂಥದ್ದು. ವಿ ಆರ್ ದ ರಾಜವಂಶಸ್ಥರು. ಹಲ್ಲೆಲೂಯಾ. ನಾವೆಲ್ಲರೂ ರಾಜನು ಯಾರು? ನಮ್ಮ ಕರ್ತನು ರಾಜಾದಿ ರಾಜನು, ದೇವಾದಿ ದೇವನಾಗಿದ್ದಾನೆ. ಆತನಿಗೆ ನಾವೆಲ್ಲರೂ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಮೇಲೆ ಈಗ ನಾವೆಲ್ಲರೂ ಏನಾಗಿದ್ದೀವಿ? ದೇವರ ಮಕ್ಕಳಾಗಿದ್ದೀವಿ. ನಮ್ಮ ದೇವರು ಏನಾಗಿದ್ದಾನೆ? ತಂದೆಯು. ನಮ್ಮ ತಂದೆ ಏನಾಗಿದ್ದಾನೆ? ರಾಜಾದಿ ರಾಜನಾಗಿದ್ದಾನೆ. ಆತನ ಹುಟ್ಟಿದ ನಾವೆಲ್ಲರೂ ಏನಾಗಿದ್ದೀವಿ? ಗೂಜಗಳಲ್ಲ, ಭಿಕ್ಷಕರಲ್ಲ, ದಾಸರುಗಳಲ್ಲ, ಆಳುಗಳಲ್ಲ. ಮತ್ತೆ ನಾವು ಯಾರು? ನಾವು ಭಕ್ತರು ಅಲ್ಲ. ವಿ ಆರ್ ಆಲ್ ರಾಜವಂಶಸ್ಥರು. ಆಮೆನ್, ಹಲ್ಲೆಲೂಯಾ. ಎಂತ ಕರುವಿಕೆ ನಮ್ಮ ಮೇಲೆ ದೇವರು ಇಟ್ಟಿದ್ದಾನೆ? ರಾಜ ವಂಶಸ್ಥರ ಕರುವಿಕೆ. ಎಲ್ಲರೂ ಹೇಳ್ರಿ, ಎಂತ ಕರುವಿಕೆ? ಎಲ್ಲರೂ ಹೇಳ್ರಿ, ಎಂತ ಕರುವಿಕೆ? ಬಾಯಿ ತೆರೆದಿನ ಸರಿ ಹೇಳೋಣ, ಎಂತ ಕರುವಿಕೆ? ನಾವು ಹೇಳ್ಕೊಳ್ಬೇಕು, ನನ್ನ ಮೇಲಿರುವಂತ ಕರುವಿಕೆ ಎಂತ ಕರುವಿಕೆ? ನಾನು ಗೂಜ, ನಾನು ಧೂಳು, ನಾನು ಕಸ, ನಾನು ಮಣ್ಣು, ನಾನು ಹುಳ, ಕ್ರಿಮಿ, ಕೀಟ, ಹುಳ, ಉಪ್ಪಡಿ, ನಾನು ಕೆಲಸಕ್ಕೆ ಬಾರದವನು, ನಾನು ಧೂಳು, ಈ ಬಡವನ, ನಮ್ ಜೇಮ್ಸ್ ಆಡ್ತಾರ, ಈ ಬಡವನ, ನೀನು ಬಡವನಲ್ಲ, ನೀನು ಯಾರು? ರಾಜ ವಂಶಸ್ಥನು. ಹಲ್ಲೆಲೂಯಾ. ಹೇಗಿರ್ಬೇಕು? ನಾನು ರಾಜವಂಶಸ್ಥನಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಇನ್ನು ತಿಳ್ಕೊಂಡಿರೋದು, ನಾವೆಲ್ಲರೂ ಯಾರು? ಇನ್ನು ನಾನು ಈ ಜಾತಿಯವನು, ನಾನು ಇಂಥ ಕುಲದವನು, ನಮ್ಮ ಅಪ್ಪ ಇಂಥವರು, ನಮ್ಮ ಊರಲ್ಲಿ ನಮ್ಮನ್ನ ಈ ರೀತಿನೇ ನೋಡ್ತಾರೆ. ಡೋಂಟ್ ಕೇರ್. ದೇವರು ಏನ್ ಮಾಡಿದ್ದಾನೆ? ಕರೆಯುವಾಗಲೇ ನಿನಗೆ ರಾಜವಂಶಸ್ಥನಾಗಿ ನಿನ್ನನ್ನು ಕರೆದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ರಾಜವಂಶಸ್ಥರು ನಾವು ಆಳ್ವಿಕೆ ಮಾಡುವಂತ ಅಧಿಕಾರದ ಕರುವಿ. ರಾಜರು ಏನ್ ಮಾಡ್ತಾರೆ? ಆಳ್ವಿಕೆ ಮಾಡ್ತಾರೆ. ರಾಜರು ಏನ್ ಮಾಡ್ತಾರೆ? ದೇಶವನ್ನ ಪರಾಮರಿಸುತ್ತಾರೆ. ರಾಜರು ಏನ್ ಮಾಡ್ತಾರೆ? ದೇಶದಲ್ಲಿ ಅವರು ತಮ್ಮ ರಾಜ್ಯವನ್ನ ಸ್ಥಾಪಿಸುವಂತರಾಗಿರುತ್ತಾರೆ. ಅದೇ ತರ ನಾವು ರಾಜ ವಂಶಸ್ಥರಾಗಿರುವುದರಿಂದ ನಾವು ಯಾರ ರಾಜ್ಯದ ಪ್ರಕಾರವಾಗಿ ನಾವು ನಡ್ಕೊಳ್ಬೇಕು? ಪರಲೋಕ ರಾಜ್ಯದ ಸಂಸ್ಥಾನದವರಾಗಿ ಈ ಭೂಲೋಕದಲ್ಲಿ ನಾವು ನಡೆದುಕೊಳ್ಳುವರಾಗಿರಬೇಕು. ಹಲ್ಲೆಲೂಯಾ. ಅನೇಕ ಸಾರಿ ಹೇಳಿದ್ದೀನಿ, ರಾಜ ವಂಶಸ್ಥರು ಅವರ ಮನೆಯಲ್ಲಿ ಅವರು ಊಟ ಮಾಡುವಾಗಲೂ ನಮ್ಮ ಥರ ಯಾವುದೋ ತಟ್ಟೆಯಲ್ಲಿ ಊಟ ಹಾಕ್ಬಿಟ್ಟು ಹೆಂಗ ತಿನ್ನು ಆ ಥರ ಅಲ್ಲ. ಸಣ್ಣ ವಯಸ್ಸಲ್ಲೇ ರಾಜವಂಶಸ್ಥರಲ್ಲಿ ಊಟ ಮಾಡುವಾಗ ಟೇಬಲ್ ಮೇಲೆ ಅವರಿಗೆ ಊಟದ ಡಿಸಿಪ್ಲಿನ್ ಇರುತ್ತೆ. ಚಮಚ, ಸ್ಪೂನು, ಕತ್ತಿ ಹಿಡ್ಕೊಂಡೇ ಊಟ ಮಾಡಬೇಕು. ಅವರು ಶಾಲೆಗೆ ಹೋಗುವಾಗಲೂ ಯಾವ ಥರ ಹೋಗ್ಬೇಕು, ಯಾವ ಥರ ಬರಬೇಕು, ಅವರು ಫಂಕ್ಷನ್ ಹೋಗುವಾಗ ಯಾವ ಥರ ಇರಬೇಕು. ರಾಜವಂಶಸ್ಥರ ಮಕ್ಕಳು ಅವರ ಡಿಗ್ನಿಟಿ ಅವರ ಮೇಂಟೈನ್ ಮಾಡಬೇಕು. ಶಾವಿನ ಮನೇಲಿ ಸಹ ಇಷ್ಟ ಬಂದಾಗೆ ಕೆಳಗೆ ಬೆಳೆ ಬಿದ್ದು ಅಳಂಗಿಲ್ಲ. ಅವ್ರು ಅಳುವಾಗಲೂ ಅಲ್ಲಿ ರಾಜವಂಶಸ್ಥರು ಹೆಂಗ್ ಅಳ್ತಾರೋ ಅದೇ ಥರನೇ ಅಳಬೇಕು. ಅವಾಗ ಡಿಗ್ನಿಟಿ ಅವರಿಗಿದೆ. ನಮಗೂ ಸಹ ಪ್ರಿಯರೇ, ದೇವರ ರಾಜವಂಶಸ್ಥರ ನಾವು ಸಹ ದುಃಖದಲ್ಲಿರುವಾಗಲೂ, ಗೋಳಾಟದಲ್ಲಿರುವಾಗಲೂ, ವೇದನೆಯಲ್ಲಿರುವಾಗಲೂ, ಅವಮಾನಗಳಿರುವಾಗಲೂ, ಸಾಲದಲ್ಲಿರುವಾಗಲೂ, ಬಡತನದಲ್ಲಿರುವಾಗಲೂ ನೀನು ತಿಳ್ಕೊಳ್ಬೇಕು, ನಾನು ಬಡವನಲ್ಲ, ನಾನು ರಾಜವಂಶಸ್ಥನು. ನಾನು ದುಃಖ ಪಡುವನಲ್ಲ, ನಾನು ರಾಜವಂಶಸ್ಥನು. ಯಾಕೆಂದ್ರೆ ನಮ್ಮ ದೇವರು ರಾಜಾದಿ ರಾಜನಾಗಿದ್ದೇನೆ. ಆತನ ನಂಬಿದ ನಾನು ದೇವರ ಮಕ್ಕಳಾಗಿರುವುದರಿಂದ ನಮ್ಮ ತಂದೆ ರಾಜನಾಗಿದ್ದಾನೆ. ನನ್ನ ತಂದೆ ಬಹು ಐಶ್ವರ್ಯವುಳ್ಳವನಾಗಿದ್ದಾನೆ. ನಾವು ಅದನ್ನು ಮರ್ತು ಬಿಡ್ತೀವಿ. ನಾವೇನ್ ತಿಳ್ಕೊಳ್ತೀವಿ? ನಾವು ಮಣ್ಣು, ನಾವು ಧೂಳು, ನಾವು ಕ್ರಿಮಿ, ನಾವು ಕೀಟ, ನಾವು ಸಾಲ್ಗಾರ, ನಾನು ಬಡವ, ನಾನು ಇಂಥ ಕುಲ, ನಾನು ಇಂಥ ಜಾತಿ ಎಂಬುದನ್ನ ನಾವೇ ಏನ್ ಮಾಡ್ಕೊಳ್ತೀವಿ? ಹೋಲ್ಸ್ಕೊಳ್ತೀವಿ, ಮಣ್ಣಿಗೆ ಹೋಲ್ಸ್ಕೊಳ್ತೀವಿ. ಇಲ್ಲ, ಈ ಆದ ಅಪ್ಪರ್ ಕಾಲಿಂಗ್, ಮೇಲನ ಕರುವಿಕೆ ಇದೆ ನಿನಗೆ. ಸಂಕಲ್ಪದ ಕರುವಿಕೆಯನ್ನು ಹೊಂದಿದ ದೇವ ಮನುಷ್ಯನೇ, ದೇವ ಮನುಷ್ಯಳೇ,
ದೇವರ ಮಗಳೇ, ದೇವರ ಮಗನೇ, ನೀನು ರಾಜವಂಶಸ್ಥನು. ಪ್ರೈಸ್ ದಿ ಲಾರ್ಡ್. ನಿಮ್ಮಪ್ಪ ರಾಜಾದಿ ರಾಜನು. ನಾವು ಸೇವಿಸುವ ದೇವರು ಕರ್ತಾದಿ ಕರ್ತನು. ಆತನಿಗೆ ಮೇಲಾದ ರಾಜನ ಈ ಲೋಕದಲ್ಲಿ ಒಬ್ಬನು ಇಲ್ಲ. ಆತನು ಆದಿಂದಲೇ ರಾಜ್ಯಾಧಿಕಾರವನ್ನ ವಹಿಸಿದವನಾಗಿದ್ದಾನೆ. ವಿ ಶುಡ್ ಹ್ಯಾವ್ ಎ ಹ್ಯಾಪಿ ಇನ್ ದಟ್. ನಾವು ಇದರಲ್ಲಿ ಸಂತೋಷ ಪಡುವವರಾಗಿರಬೇಕು. ಇನ್ನು ಮುಂದೆ ನೀನು ಯೋಚಿಸುವಾಗ, ಪ್ರಾರ್ಥನೆ ಮಾಡುವಾಗ, ಇನ್ನು ಮುಂದೆ ನೀನು ಥಿಂಕ್ ಮಾಡುವಾಗಲ್ಲ ದೇವರ ಮುಂದೆ ನಾವು ಹಾಳಾಗಿರೋಣ. ಆದರೆ ಪರಿಸ್ಥಿತಿಗಳ ಮುಂದೆ, ಲೋಕದ ಮುಂದೆ, ಅವಮಾನಗಳ ಮುಂದೆ ಮತ್ತು ನಮ್ಮ ಜೀವಿತದಲ್ಲಿ ಇರುವ ಎಲ್ಲ ಸಂಗತಿ ವ್ಯಾಧಿಗಳ ಮುಂದೆ, ಬಡತನದ ಮುಂದೆ ರಾಜನಾಗಿ ಮಾತನಾಡು, ರಾಜನಾಗಿ ವರ್ತಿಸು. ಪ್ರೈಸ್ ದಿ ಲಾರ್ಡ್. ಯೇಸು ಈ ಲೋಕದಲ್ಲಿ ರಾಜಾದಿ ರಾಜನಾಗಿದ್ದರು. ಅವನು ಈ ಲೋಕದಲ್ಲಿ ಅವಮಾನಗಳು, ಕಷ್ಟಗಳು ಬಂದಾಗ ಈ ನೆವರ್ ಬಾದರ್ಡ್. ಆತನು ಯಾವ ವಿಷಯದಲ್ಲಿ ಚಿಂತೆ ಮಾಡಲಿಲ್ಲ. ಆತನು ರಾಜಾದಿ ರಾಜನಾಗಿನೇ ನಡ್ಕೊಂಡ. ಅಯ್ಯೋ ಅಪ್ಪ ಅಂತೇಳಿ ಯಾರನ್ನು ಕಾಡಲಿಲ್ಲ, ಬೇಡಲಿಲ್ಲ. ರಾಜನ ಹತ್ರ ಹೋಗಿ ಕೇಳ್ಕೊಳ್ಳಿ, ನನ್ನನ್ನು ಬಿಡಿಸು. ರಾಜ ಹೇಳ್ತಾನೆ, ನಾನು ಮನಸ್ಸು ಮಾಡದೆ ನಿನ್ನನ್ನು ಬಿಡಿಸ್ತೇನೆ. ನೀನ್ ಯಾರು ನನ್ನನ್ನು ಬಿಡಿಸಕ್ಕೆ? ತಂದೆಯು ಬಿಡಿಸದೆ ಹೋದರೆ ನೀ ನನ್ನನ್ನು ಬಿಡಿಸಕ್ಕಾಗಲ್ಲ ಎಂಬುದಾಗಿ ಯೇಸು ಆತನು ಮೌನವಾಗಿನೇ ರಾಜನಾಗಿನೇ ನಿಂತ್ಕೊಂಡ. ಅದಕ್ಕೆ ಅವನ ಗೇಲಿ ಮಾಡಲಿಕ್ಕೆ ಅವನನ್ನು ಏನ್ ಮಾಡಿದ್ರು? ಮುಳ್ಳಿನ ಕಿರೀಟವನ್ನು ತರಿಸಿದ್ರು. ರಾಜನಿಗೆ ಏನ್ತಾರೆ? ಕಿರೀಟ ಇಡಲ್ತಾರೆ. ಅದರ ಅವನಿಗೆ ಕಿರೀಟ ಇಟ್ರು. ಅವನನ್ನ ಗೇಲಿ ಮಾಡಲಿಕ್ಕಾಗಿ ಅವನ ಕೈಗಳಲ್ಲಿ ಕೋಲುಗಳನ್ನು ಕೊಟ್ಟರು. ಅಧಿಕಾರ ನಡೆಸುವನಾಗಿದೆ ಎಂಬುದಾಗಿ. ಬಟ್ ಯೇಸು ಆತನು ಮರಣದ ಕಂಬಕ್ಕೆ ಏರುವಾಗಲೂ ಆತನೊಬ್ಬ ದಾಸನಾಗಿ, ಗುಲಾಮನಾಗಿ ಹೋಗಲಿಲ್ಲ. ರಾಜನಾಗಿ ಆತನು ಸಿಂಹಾಸನದಲ್ಲಿ ಪ್ರಾಣವನ್ನ ಕೊಟ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಸೊ ಚೆನ್ನಾಗಿ ತಿಳ್ಕೊಳ್ರಿ, ನಿನ್ನ ಕರಿವಿಕೆ ದಾಸನ ಕರಿವಿಕೆ ಅಲ್ಲ, ಗುಲಾಮನ ಕರಿವಿಕೆ ಅಲ್ಲ. ನಿನ್ನ ಕರಿವಿಕೆ ಒಂದು ನೋಡಬೇಕಾದರೆ ರಾಜ ವಂಶಸ್ಥನ ಕರಿವಿಕೆ ನಿನ್ನ ಮೇಲೆ ಇದೆ. ನೀನ್ ಯಾವತ್ತು ನನ್ನ ರಾಜ ಇದ್ದೀನಿ ಮೇಲೆ ಹೇಳ್ತೀಯೋ, ನಿನ್ನ ಲೈಫ್ ಅದೇ ತರನೇ ಆಗುತ್ತೆ. ನಿನ್ನ ಲೈಫ್ ಅದೇ ತರನೇ ಬದಲಾಗುತ್ತೆ. ನಿನ್ನ ಥಿಂಕಿಂಗ್ ಬದಲಾಯಿಸ್ಕೊ. ವಾಕ್ಯ ಏನ್ ಹೇಳ್ತೋ ಅದನ್ನ ಯೋಚನೆ ಮಾಡ್ರು. ಒಂದು ಸಣ್ಣ ಮರಿ ಆನೆಯನ್ನ ಒಬ್ಬ ಹಿಡ್ಕೊಂಡು ಬಂದು ಒಂದು ಸಣ್ಣ ಹಗ್ಗದಲ್ಲಿ ಅದನ್ನ ಕಟ್ಟಾಕಿ ಹುಲ್ಲಾಕಿ ಬೆಳೆಸ್ತಾನೆ ಇದ್ದ. ಆ ಆನೆ ಮರಿ ಏನ್ ಮಾಡ್ತು? ಯಾವಾಗಲೂ ಕಾಲನ್ನ ಎಳಿತಾನೆ ಇರೋದು. ಆ ಹಗ್ಗದಿಂದ ಅದಕ್ಕೆ ಬಿಡಿಸ್ಕೊಳ್ಳಕ್ಕೆ ಆಗ್ತಾನೆ ಇರಲಿಲ್ಲ. ಅದು ಬಿಡಿಸ್ಕೊಳಕ್ಕಾಗಲಿಲ್ಲ ಅಂತೇಳಿ ಎಳೆದು ನೋಡ್ತಾನೆ ಇರ್ತು. ಆದರೆ ಬಿಡಿಸ್ಕೊಳಕ್ಕಾಗದೇ ಹಾಗೇನೆ ಆಗ್ಬಿಡ್ತು. ಆ ಮಾಲೀಕ ಅದಕ್ಕೆ ದಿವಸ ಮೇವಾಕಿ, ಅದಕ್ಕೆ ಎಲ್ಲಾ ತರಹದ ಸ್ನಾನ ಮಾಡಿಸಿ ತಂದು ಅದನ್ನ ಅದೇ ಜಾಗದಲ್ಲಿ ಕಟ್ಟಾಕ್ತಾ ಇದ್ದ. ಅದು ದೊಡ್ಡದಾಯ್ತು. ಅತಿ ದೊಡ್ಡ ಗಾತ್ರವಾಗಿ ಅದ್ರ ಕೈಲಿ ಅನೇಕ ದೊಡ್ಡ ಭಾರವನ್ನ ಹೊರಿಸ್ತಿದ್ದ, ಕೆಲಸಗಳನ್ನ ಮಾಡಿಸ್ತಿದ್ದ. ಬಟ್ ಕೆಲಸಗಳೆಲ್ಲ ಮುಗಿದ ಮೇಲೆ ಮತ್ತೆ ಅವನು ಕರ್ಕೊಂಬಂದು ಆ ಮರಿಯಾಗಿದ್ದ ಆನೆಯನ್ನ ಯಾವ ದಾರದಲ್ಲಿ ಕಟ್ಟಾಕ್ತಿದ್ದೋ ಅದೇ ದಾರದಲ್ಲಿ ಕಟ್ಟಾಕೋನು. ಈ ಆನೆ, ದೊಡ್ಡ ಆನೆ, ಆ ಹಗ್ಗ ಬಂದು ಸಣ್ಣ ದಾರಕ್ಕಿಂತಲೂ ಅದರ ಶಕ್ತಿ ಮುಂದೆ ಅದೊಂದು ಸಣ್ಣ ದಾರಕ್ಕಿಂತಲೂ ಕೇವಲವಾಗಿತ್ತು. ಬಟ್ ಅದರ ಯೋಚನೆ ಸಣ್ಣದಾಗಿದ್ದರಿಂದ ನನ್ನನ್ನ ಈ ಹಗ್ಗ ಏನ್ ಮಾಡಕ್ಕಾಗಲ್ಲ, ಬಿಡಿಸ್ಕೊಳಕ್ಕಾಗಲ್ಲ, ಈ ಹಗ್ಗ ಸ್ಟ್ರಾಂಗ್ ಆಗಿದೆ ಅಂತ ಅದರ ಮನಸ್ಸಲ್ಲಿ ಬಂದಿದ್ದರಿಂದ ಅದು ದೊಡ್ಡ ಆನೆ ಆದರೂ ಸಹ ಆ ಹಗ್ಗದಿಂದ ಅದೇನಾಗ್ಲಿಲ್ಲ, ಬಿಡಿಸ್ಕೊಳಕ್ಕಾಗ್ದೇನೆ ಆ ಮಾಲೀಕ ಎಲ್ಲಿ ಕಟ್ಟಾಗ್ತಿದ್ನೋ ಅಲ್ಲೇ ಇರ್ತಿತ್ತು. ಸೇಮ್ ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ನಮ್ಮ ವಿಷಯದಲ್ಲಿ ಕೀಳಾದ ಹಿರಿಮೆ ಅಥವಾ ನಮ್ಮ ಜೀವಿತದಲ್ಲಿ ತಗ್ಗುವ ಮನೋಭಾವ, ನಾನು ಏನು ಇಲ್ಲ, ನಾಚಿಕೆ, ಅವಮಾನ, ಭಯ, ನಾನು ಇಷ್ಟೇ, ನನ್ನ ಜೀವಿತ ಇಷ್ಟೇ, ನಾನು ಆಳತಕ್ಕವನಲ್ಲ, ಆಳಾಗಿರುವವನು, ನಾನು ರೂಲ್ ಮಾಡುವನಲ್ಲ, ನಾನು ರೂಲರ್ ಕೆಳಗೆ ಇಡುವವನು, ನನ್ನ ಕೈಲಿ ಇಷ್ಟೇ ಆಗೋದು, ನನ್ನ ಸಾಮರ್ಥ್ಯ ಇಷ್ಟೇ, ನನ್ನ ಶಕ್ತಿ ಇಷ್ಟೇ. ವಾಕ್ಯ ಹೇಳ್ಬೋದು, ಬಟ್ ಐ ಕೆನಾಟ್ ಡೂ, ನನ್ನಿಂದ ಆಗಲ್ಲ. ಅದಕ್ಕೆ ಹೇಳುತ್ತದೆ, ನನ್ನಿಂದ ಆಗಲ್ಲ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ನಾನೇನಾಗಿದ್ದೇನೆ, ಶಕ್ತನಾಗಿದ್ದೇನೆ. ಎಲ್ಲರೂ ಕೇಳ್ರಿ, ಇನ್ನು ಜೀವಿಸುವುದು ನೀವಲ್ರಿ. ಪೌಲ್ ಹೇಳ್ತೇನೆ, ಇನ್ನು ಜೀವಿಸುವುದು ನಾನಲ್ಲ, ನಾನು ಹಳೆ ಮನುಷ್ಯನಲ್ಲ, ಹಳೆ ಬುದ್ಧಿ ಅಲ್ಲ, ಹಳೆ ಯೋಚನೆ ಅಲ್ಲ, ಹಳೆ ಸಾಮರ್ಥ್ಯ ಅಲ್ಲ, ಹಳೆ ಶಕ್ತಿ ಅಲ್ಲ. ಇನ್ನು ನನ್ನಲ್ಲಿ ಜೀವಿಸುವುದು ಕ್ರಿಸ್ತ ಯೇಸುವೇ ನನ್ನಲ್ಲಿ ಜೀವಿಸುತ್ತಾನೆ.
ಅಂದ್ರೆ ನಿನ್ನ ಥಿಂಕಿಂಗ್, ನಿನ್ನ ಯೋಚನೆ, ನಿನ್ನ ಆಲೋಚನೆ, ನಿನ್ನ ಮನಸ್ಸು ನಿನ್ನಂಥದ್ದು ಯೋಚಿಸ್ ಮಾಡಬಾರ್ದು. ನಿನ್ನ ಬಲವನ್ನ ಯೋಚನೆ ಮಾಡಬೇಡ, ನಿನ್ನ ಸಾಮರ್ಥ್ಯವನ್ನ ಯೋಚನೆ ಮಾಡಬೇಡ, ನಿನ್ನ ಫೇಲ್ಯೂರ್ಗಳನ್ನ ಯೋಚನೆ ಮಾಡಬೇಡ, ನಿನ್ನ ಪರಿಸ್ಥಿತಿಗಳು ಸುತ್ತಲೂ ಏನಿದೆ ಅದನ್ನ ಯೋಚನೆ ಮಾಡಬೇಡ. ಕ್ರಿಸ್ತನು ಮರಣವನ್ನು ಜಯಿಸಿ ಬಂದವನಾಗಿದ್ದಾನೆ. ಆತನು ನಿನ್ನಲ್ಲಿ ಜೀವಿಸನಾಗಿದ್ದರಿಂದ ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತೇಸುವೆ ನನ್ನಲ್ಲಿ ಜೀವಿಸುತ್ತಾನೆ. ನಾನು ಅಂದ್ರೆ ಯಾರು? ನಾನು ಬಲಹೀನನು, ರೋಗಿಯು, ಅಸ್ವಸ್ಥವುಳ್ಳವನು. ನಾನಂದ್ರೆ ಯಾರು? ಭಯವುಳ್ಳವನು. ನಾನಂದ್ರೆ ಯಾರು? ದಾಸನು. ನಾನಂದ್ರೆ ಯಾರು? ಗುಲಾಮನು. ನನ್ನ ಬುದ್ಧಿ ಇದೇ ನನಗೆ ಹೇಳ್ಕೊಟ್ಟಿರೋದು. ನಮ್ಮ ಅಪ್ಪ ಅಮ್ಮಂದರು ಹೇಳ್ಕೊಟ್ಟಿರೋದು ಅದೇ. ನಮ್ಮ ತಾತ ಮುತ್ತಾತನ ಕಾಲದಿಂದ ಹೀಗೆ ಇರು, ಹೀಗೆ ಇರು, ಹೀಗೆ ಇರು, ಸಾಲ ಮಾಡು, ಸಾಲ ಮಾಡು, ಸಾಲ ಮಾಡು ಅಂತಾನೆ ಹೇಳ್ಕೊಟ್ಟಿರೋದು. ಆದರೆ ವಾಕ್ಯ ಹೇಳುತ್ತದೆ ನೀನು ಸಾಲ ಮಾಡಲ್ಲ, ಸಾಲ ಕೊಡ್ತೀಯ ಎಂಬುದಾಗಿ. ವಾಕ್ಯ ಹೇಳುತ್ತದೆ ಇನ್ನು ನೀನು ಬಾಲವಲ್ಲ, ನೀನು ತಲೆಯಾಗಿರುತ್ತೀಯ ಎಂಬುದಾಗಿ. ವಾಕ್ಯ ಹೇಳುತ್ತದೆ ನೀನು ಹೋಗುವಾಗಲೂ ಆಶೀರ್ವಾದವಾಗಿರುತ್ತೀಯ, ಬರುವಾಗಲೂ ಆಶೀರ್ವಾದವಾಗಿರ್ತೀಯ. ವಾಕ್ಯ ಹೇಳುತ್ತದೆ ನೀನು ಅಡವಿಯಲ್ಲಿ ಆಶೀರ್ವಾದವಾಗಿರುವಿ, ಪಟ್ಟಣದಲ್ಲಿ ಆಶೀರ್ವಾದ. ದಿಸ್ ಇಸ್ ದ ಬೈಬಲ್, ದಿಸ್ ಇಸ್ ಯುವರ್ ಕಾಲಿಂಗ್. ಇದು ನಿನ್ನ ಕರೆಯುವಿಕೆ. ಪ್ರೈಸ್ ಅಲ್ಲ. ಒಂದು ಸಣ್ಣ ದಾರ ನಿನ್ನನ್ನು ಕಟ್ಟಿಡಕ್ಕಾಗಲ್ಲ. ಆ ದಾರಕ್ಕಿಂತಲೂ ಸಾಮರ್ಥ್ಯವು, ಬಲವು, ಜ್ಞಾನವು, ಕ್ರಿಸ್ತೇಸುವಿನ ಅರಿವು ನಿನ್ನ ಒಳಗೆ ವಾಸವಾಗಿದೆ. ನೀನು ಉನ್ನತವಾದ ಕರೆಯುವಿಕೆಯಿಂದ ಕರೆಯಲ್ಪಟ್ಟವನಾಗಿದೆ. ಮೇಲನವಾದ ಕರೆಯುವಿಕೆ ನಿನ್ನ ಮೇಲೆ ಉಂಟು. ದೇವರ ಸಂಕಲ್ಪದ ಮೇರೆಗೆ ಕರೆಯುವಿಕೆ ಉಂಟು. ನೀನು ರಾಜವಂಶಸ್ಥನು. ಥಿಂಕ್ ಯುವರ್ ಸೆಲ್ಫ್. ರಾಜನು ಮಾತಾಡಿದಾಗೆ ಮಾತಾಡು. ರಾಜಕುಮಾರರು ನಡ್ಕೊಳ್ಳುವ ರೀತಿಯಲ್ಲಿ ನಡ್ಕೋ. ಕೇವಲವರಾಗಿ ರೀತಿ ನಡ್ಕೊಳ್ಬೇಡ. ಕೇವಲವಾಗಿರೋ ರೀತಿಯಲ್ಲಿ ಮಾತಾಡಕ್ಕೆ ಹೋಗಬೇಡ. ಕೇವಲವಾಗಿರುವ ರೀತಿಯಲ್ಲಿ ಚಿಂತಿಸಬೇಡ. ಪಶು ಪ್ರಾಣಿಗಳು ಯೋಚಿಸುವ ರೀತಿಯಲ್ಲಿ ಯೋಚಿಸಕ್ಕೆ ಹೋಗಬೇಡ್ರಿ. ಈ ಲೋಕದ ಜನಗಳು ಪಶು ಪ್ರಾಣಿಗಳಾಗಿ ಯೋಚಿಸ್ತಾರೆ, ಚಿಂತಿಸ್ತಾರೆ. ನೀವು ಆಗಲ್ಲ. ನೀವು ರಾಜವಂಶಸ್ಥರು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೀವು ನಡ್ಕೊಳ್ಳೋದು, ನೀವು ಮಾತನಾಡುವುದು, ನೀವು ಯೋಚಿಸುವಂಥದ್ದು, ನೀವು ಮಾಡುವ ಕಾರ್ಯಗಳು ಒಬ್ಬ ರಾಜ ಹೇಗೆ ಮಾಡ್ತಾನೋ ಅದೇ ತರ ಯೋಚನೆ ಮಾಡ್ರಿ. ಒಬ್ಬ ರಾಜನ ಹೇಗೆ ಥಿಂಕ್ ಮಾಡ್ತಾನೋ ಅದೇ ತರ ಥಿಂಕ್ ಮಾಡ್ರಿ. ಹಲ್ಲೆಲೂಯಾ. ಇನ್ನು ಒಬ್ಬ ಕ್ರಿಸ್ತನಲ್ಲಿದ್ದರೆ ಇನ್ನು ಹಳೆಯ ಮನುಷ್ಯನಲ್ಲ, ಹಳೆಯ ಬಡವನಲ್ಲ, ಹಳೆ ದರಿದ್ರದವನಲ್ಲ, ಹಳೆ ದಾಸನಲ್ಲ, ಹಳೆ ಗುಲಾಮನಲ್ಲ ನಿನ್ನಲ್ಲಿರೋನು. ಹಳೆಯ ಭಯಸ್ಥನಲ್ಲ ನಿನ್ನಲ್ಲಿರೋನು. ಇವತ್ತು ಅನೇಕರಿಗೆ ಭಯ, ಇನ್ಸೆಕ್ಯೂರಿಟಿ. ಅಯ್ಯೋ ಅಯ್ಯೋ ಏನಾಗ್ಬಿಡುತ್ತೋ ಏನೋ, ಅಯ್ಯೋ ನನ್ನ ಕೈಲಿ ಆಗಲ್ಲ, ನನಗಿಷ್ಟೇ ಚಾಪೆ ಇದ್ದಷ್ಟು ಕಾಲ್ ಚಾಚು. ಇದೆಲ್ಲ ಲೋಕದ ಏನಾಗಿದೆ? ಆಡುವಿಕೆ ಆಗಿದೆ, ಲೋಕದ ಗಾದೆ ಆಗಿದೆ. ಕಮ್ ಔಟ್ ಫ್ರಮ್ ದಟ್. ಹೊರಗಡೆ ಬಾ, ನೀನು ರಾಜವಂಶಸ್ಥನು. ಒಬ್ಬ ಕಿಂಗ್ ಮಾತಾಡುವ ರೀತಿಯಲ್ಲಿ ಮಾತಾಡ್ರಿ. ಮಾತಿನಲ್ಲಿ ಜೀವ ಇದೆ, ಮಾತಿನಲ್ಲಿ ಮರಣ ಇದೆ. ನೀನೇನ್ ಮಾತಾಡ್ತೀಯ? ನಾನು ಆಗಲ್ಲ, ಸಾಲ್ತಾ ಇಲ್ಲ, ಸಾಲ್ತಾ ಇಲ್ಲ ಅಂದ್ರೆ ಸಾಲಲ್ಲ, ಸಾಲುತ್ತೆ, ಆಗುತ್ತೆ. ದೇವರು 5 ರೊಟ್ಟಿ 2 ಮೀನುಗಳನ್ನು ಆಶೀರ್ವಿಸ್ತಾನೆ. ಅಯ್ಯೋ ನಾನು ಒಬ್ಬನೇ ದುಡಿಯೋದು, ಸಾಲಾಗ್ತಾ ಇಲ್ಲ ಹಂಗನ್ಬೇಡ. 5 ರೊಟ್ಟಿ 2 ಮೀನು ಮರ್ತೋಗ್ಬಿಡ್ಬೇಡ. ಪ್ರೈಸ್ ಅಲ್ಲ. ಈ ಕ್ಯಾನ್ ಮಲ್ಟಿಪ್ಲೈ. ಇಲ್ಲದವುಗಳು ಇರುವಾಗೆ ಕರೆಯುವಂತ ದೇವರು. ನೀನು ರಾಜನು. ಯಾವ ರಾಜನು? ಭೂ ಸಂಬಂಧವಾದ ರಾಜನಲ್ಲ, ಪರಲೋಕದ ರಾಜನಾಗಿದ್ಯಾ. ಯು ಹ್ಯಾವ್ ಎ ಅಥಾರಿಟಿ. ಇಲ್ಲದವುಗಳನ್ನ ಇರುವಾಗೆ ಕರೆ. ಪ್ರೈಸ್ ಅಲ್ಲ. 100 ರೂಪಾಯಿ ನಿನಗೆ ಕೂಲಿ ಅಂದ್ರೆ ನೀನು ಮಾತಾಡು, ಈ 100 ರೂಪಾಯಿ 1000 ರೂಪಾಯಿ ಕೂಲಿ ತರ ಆಗುತ್ತೆ ನನಗೆ. ಹಲ್ಲೆಲೂಯಾ. ನೀನ್ ಮಾತಾಡಿ ಮಾತಾಡಿನೇ ನೀನು ಹಾಳಾಗ್ಬಿಟ್ಟೆ. ಥಿಂಕ್ ಮಾಡಿನೇ ನೀನು ಹಾಳಾಗ್ಬಿಟ್ಟೆ. ಯೋಚನೆ ಮಾಡಿನೇ ನೀನು ಕುಗ್ಗಿ ಹೋಗ್ಬಿಟ್ಟೆ. ನಾನೇನಿಲ್ಲ ಅಂತ ನೀನು ಹಾಳಾಗ್ಬಿಟ್ಟೆ ಇವತ್ತುವರೆಗೂ. ಕ್ರಿಸ್ತನಲ್ಲಿ ಹೂ ಆರ್ ಯು? ಲೋಕದಲ್ಲಿ ನೀನು ಯಾರೇ ಆಗಿರ್ಬೋದು ರೀ. ನಿಮ್ಮ ಅಪ್ಪ ಮನೆಗೆ DNA ಹುಟ್ಟಿರುವಂತ ನೀನು ಯಾರೇ ಆಗಿರ್ಬೋದು. ಬಟ್ ಆ DNA ದೇವರು ಕ್ಯಾನ್ಸಲ್ ಮಾಡಿ ಪರಲೋಕದ ರಾಜ್ಯ ವಂಶಸ್ಥರು. ಹಲ್ಲೆಲೂಯಾ. ವಿ ಆರ್ ಅ ಕಿಂಗ್. ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿ ರಾಣಿಗಳಿಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲ ದೇವರ ಹೆಣ್ಮಕ್ಕಳು ಸಹ ದೇವರು ಏನ್ ಮಾಡಿದ್ದಾನೆ ಗೊತ್ತಾ? ರಾಜರಾಗಿನೇ ಇವನು ಮಾಡಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಯ್ತರ? ನೀವೆಲ್ಲರೂ ರಾಜರು. ರಾಜನು ಹೆಂಗ್ ಥಿಂಕ್ ಮಾಡ್ತಾನೆ ಆ ಥರ ಥಿಂಕ್ ಮಾಡಿ. ಹೇಗೆ ಯೋಚನೆ ಮಾಡ್ತಾನೆ ಹಾಗೆ ಯೋಚನೆ ಮಾಡೋರಾಗಿ ರಾಜವಂಶಸ್ಥರು, ಯಾಜಕರು ಆಗಿದ್ದೀರಿ. ಯಾವ ಕರುವಿಕೆನ ದೇವರು ಕೊಟ್ಟಿದೆ ನಮಗೆ? ಯಾಜಕನ ಕರುವಿಕೆ ನಮ್ಮ ಮೇಲೆ ಇದೆ. ಯಾಜಕನಂದ್ರೆ ಕರ್ತನಿಗೆ ಸೇವೆ ಮಾಡುವವನು. ದೇವರ ರಾಜ್ಯವನ್ನು ಕುರಿತು ಜನರಿಗೆ ಸೇವೆ ಮಾಡುವಂತ ಯಾಜಕ. ಯಾಜಕನಂದ್ರೆ ತನ್ನ ಹೊಟ್ಟೆಪಾಡಿಗೆ ಮಾಡಿಕೊಳ್ಳುವನಲ್ಲ. ಈ ಸೇವೆನ ಮಾಡ್ತಾ ಇರೋದು ನನ್ನ ಹೊಟ್ಟೆಪಾಡಿಗೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಸೇವೆ ಮಾಡ್ತಾ ಇರೋದು ನಿಮಗಾಗಿನೂ ಅಲ್ಲ. ಈ ಸೇವೆ ನಾನು ಮಾಡ್ತಾ ಇರೋದು ನನ್ನ ಯಜಮಾನನಿಗೆ.
ಹಲ್ಲೆಲೂಯಾ. ಅದಕ್ಕೆ ನಾನು ಯಾರು ನಿಮ್ಮನ್ನ ಕೇರ್ ಮಾಡಲ್ಲ, ನಾನು ಕೇರ್ ಮಾಡೋದು ಆತನನ್ನೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತನ ಏನು ಹೇಳ್ತಾನೋ ಅದನ್ನು ಕೇಳ್ತೀನಿ, ಅವನೇನು ದರ್ಶನ ಕೊಡ್ತಾನೋ ಆತನ ಏನು ಹೇಳ್ತಾನೋ ಅದನ್ನು ಮಾತಾಡ್ತೀನಿ, ಅವನು ಏನು ಹೇಳ್ತಾನೋ ಆ ಥರ ಸೇವ್ ಮಾಡ್ತೀನಿ. ನನಗೆ ನಿಮ್ಮ ವಿಷಯದಲ್ಲಿ ಭಯ ಇಲ್ಲ, ನನಗೆ ಯಾವ ವಿಷಯದಲ್ಲಿ ನನಗೆ ಭಯ ಇಲ್ಲ. ನನಗಿರೋದು ಒಂದೇ ಒಂದು ಭಯ, ಕರ್ತನನ್ನು ಕುರಿತು. ದೇವರ ಸೇವೆಗಾಗಿ ದೇವನನ್ನು ಕರೆದಿದ್ದಾನೆ, ಆತನಿಗೆ ನಾನು ಯಾಜಕನಾಗಿದ್ದೇನೆ. ಹಲ್ಲೆಲೂಯಾ. ನಿಮಗೆ ನಾನು ಯಾಜಕನಲ್ಲ, ನಾನು ಯಾರಿಗೆ ಯಾಜಕನು? ಕರ್ತನಿಗೆ ನಾನು ಯಾಜಕನಾಗಿ. ನೀವು ಸಹ ಯಾರಿಗೆ ಯಾಜಕರಾಗಿದ್ದೀರಿ? ಕರ್ತನಿಗೆ ಯಾಜಕರಾಗಿದ್ದೀರಿ. ಹಲ್ಲೆಲೂಯಾ. ನೀವು ಆತನನ್ನೇ ದೃಷ್ಟಿಸಿ ನೋಡಬೇಕು, ನೀವು ಆತನನ್ನೇ ಗಮನಿಸುವರಾಗಿರಬೇಕು. ಆತನು ಮೆಚ್ಚುವಂತ ಸೇವೆಯನ್ನ, ಆತನಿಗೆ ಮೆಚ್ಚತಕ್ಕಂಥ ಆರಾಧನೆಯನ್ನ, ಆತನಿಗೆ ಮೆಚ್ಚತಕ್ಕಂಥ ಕಾಣಿಕೆಯನ್ನ, ಆತನಿಗೆ ಮೆಚ್ಚಿಗೆ ತಕ್ಕಂಥ ದಶಮ ಭಾಗಗಳನ್ನ ಆ ಮಹಾಯಾಜಕನಿಗೆ ನಾನು ಸಲ್ಲಿಸ್ಬೇಕು. ನನ್ನ ಕಾಣಿಕೆ ನನ್ನ ಮಹಾಯಾಜಕನಿಗೆ, ನನ್ನ ಆರಾಧನೆ ನನ್ನ ಮಹಾಯಾಜಕನಿಗೆ, ನನ್ನ ಸೇವೆ ನನ್ನ ಮಹಾಯಾಜಕನಿಗೆ, ನನ್ನ ದಶಭಾಗ ನನ್ನ ಮಹಾಯಾಜಕನಿಗೆ. ಪ್ರೈಸ್ ದಿ ಲಾರ್ಡ್. ಹಿಂಸೆಗಳನ್ನ ನಿಂದೆಗಳನ್ನ ಸಹಿಸಿಕೊಳ್ಳುವುದು ಯಾರ ನಿಮಿತ್ತವಾಗಿ? ಕ್ರಿಸ್ತನ ನಿಮಿತ್ತವಾಗಿ. ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಯಾವುದರಿಂದ? ಕ್ರಿಸ್ತನಿಂದಲೇ. ನೀವು ಯಾರು ನನಗೆ ಆಶೀರ್ವಾದವನ್ನ ಕೊಡಲಿಲ್ಲ, ಆಶೀರ್ವಾದವನ್ನು ಮಾಡಲಿಲ್ಲ. ನನ್ನನ್ನು ಆಶೀರ್ವಸ್ತರನ್ನು, ನನಗೆ ಊಟ ಆಗ್ತಾ ಇರೋನು, ನನಗೆ ಬಟ್ಟೆ ಆಗ್ತಾ ಇರೋನು, ನನಗೆ ಎಲ್ಲವನ್ನು ಪೋಷಿಸುವನು, ಸಂರಕ್ಷಿಸುವನು ಪರಲೋಕದ ದೇವರಿಂದ ಈ ಯಾಜಕನಾಗಿರೋ ನನಗೆ ಬರುವಂತದ್ದಾಗಿದೆ. ಅದೇ ತರ ನೀವು ಕರ್ತನ ಯಾಜಕನ ಕೆಲಸವನ್ನು ಮಾಡಿದರೆ ಬೈಬಲ್ ಹೇಳ್ತಾರೆ, ಒಬ್ಬನು ನನಗೆ ಸೇವೆ ಮಾಡಿದರೆ ತಂದೆಯು ಅವನಿಗೆ ಬಹುಮಾನವನ್ನು ಸಲ್ಲಿಸುವನಾಗಿದ್ದಾನೆ. ನಿನ್ನ ಮನೇಲಿ ಕೂತ್ಕೊಂಡಿದ್ರೆ ಭಾನುವಾರ ಆರಾಧನೆ ಬರ್ತಾ ಇದ್ರೆ ಮಾತ್ರ ಸಾಲದು. ಕರ್ತನ ಯಾಜಕನ ಕೆಲಸ ಏನು? ತಂದೆಯ ದೇವರನ್ನ ಆರಾಧಿಸುವುದು, ಸೇವೆ ಮಾಡುವಂಥದ್ದಾಗಿ ಕಾಣಲ್ಪಡುತ್ತದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದನ್ನು ಮಾತ್ರವಲ್ಲ, ಎಂತ ಕರುವಿಕೆ ದೇವರು ನಮಗೆ ಕೊಟ್ಟಿರಂದ್ರೆ, ಮೀಸಲಾದ ಜನರಾಗಿದ್ದೀರಿ, ದೇವರ ಸ್ವಕೀಯ ಪ್ರಯೋಜನ. ಮೀಸಲಾದ ಸಪ್ರೇಟ್ ಪೀಪಲ್. ನಾವೇನಾಗಿದ್ದೀವಿ? ಸಪ್ರೇಟ್. ಹಲ್ಲೆಲೂಯಾ. ಏನಾಗಿದೆ ದೇವರು? ನಾವೆಲ್ಲರೂ ಸಪ್ರೇಟ್ ಆದವರು, ಮೀಸಲಾದವರು. ಪ್ರೇರೆ, ನಿನ್ನನ್ನು ದೇವರು ಲೋಕದಿಂದ ಸಪ್ರೇಟ್ ಮಾಡಿದ್ದಾನೆ. ನೀನು ನನಗೆ ಬೇಕಾದವು, ನೀನು ನನಗೆ ಅಮೂಲ್ಯನಾದವು, ನೀ ನನಗೆ ಪ್ರಿಯನಾದವನು, ನೀನು ನನಗೆ ಮೆಚ್ಚಿಕೆಯಾದವನು. ಐ ಲವ್ ಯು. ದೇವರು ನಿನ್ನ ನೋಡಿ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನು ಬೇಕಾದವನು ಅಂತೇಳಿ ನಿನ್ನ ಮೇಲೆ ದೇವರು ಮುದ್ರೆಯನ್ನ ಹಾಕಿದ್ದಾನೆ. ಹಲ್ಲೆಲೂಯಾ. ಎಂತ ಕರುವಿಕೆ? ದೇವರಿಗೆ ಯಾಜಕರಾಗುವಂತ ಕರುವಿಕೆ, ಮೀಸಲಾದಂತ ಜನರಾಗುವಂತ ಕರುವಿಕೆ. ಇಲ್ಲಿ ಇದೇ ವಚನ ನೋಡ್ತೇವೆ, ಆತನ ಗುಣಾತಿಶಯಗಳನ್ನ ಸಾರುವಂತ ಕರಿವಿಕೆಯನ್ನ ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಕರೆಯುವಾಗಲೇ ಏನಕ್ಕಾಗಿ ಕರೆದಿದ್ದಾನೆ ಅಂದ್ರೆ, ಆತನ ಗುಣಗಳನ್ನ, ಆತನ ಉಪಕಾರಗಳನ್ನ, ಆತನ ಅತಿಶಯಗಳನ್ನ. ಆತನ ಗುಣಾತಿಶಯ ಯಾವುದು? ದೇವರು ಈ ಲೋಕಕ್ಕೆ ನಮ್ಮನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದು, ಆತನು ನಮಗಾಗಿ ಈ ಲೋಕಕ್ಕೆ ಬಂದು ಅದ್ಭುತಗಳನ್ನು ಮಾಡಿದ್ದು, ಸತ್ತವರಿಂದ ಮೂರನೇ ಎದ್ದು ಬಂದಿದ್ದು, ತಿರುಗಿ ಯೇಸು ಈ ಲೋಕಕ್ಕೆ ಬರುತ್ತಾನೆ ಎಂಬುದು ಆತನ ಗುಣಾತಿಶಯವಾಗಿದೆ. ಈ ಗುಣಾತಿಶಯವನ್ನ ನೀನು ಎಲ್ಲರಿಗೂ ಸಾರಬೇಕೆಂಬುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ. ನೀವು ಯೆರೂಸಲೇಮದಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಲೋಕದ ಕಟ್ಟ ಕಡೆಗೆ ನೀವು ನನಗೆ ಏನಾಗಿರಬೇಕು? ಸಾಕ್ಷಿಗಳಾಗಿರಬೇಕು, ನನ್ನನ್ನು ಕುರಿತು ಸಾರೋರಾಗಿರಬೇಕು. ಯೆರೂಸಲೇಮ್ ಅಂದ್ರೆ ಸ್ವಂತ ಊರಿನಲ್ಲಿ, ಯೂದಾಯ ಪಕ್ಕದ ಊರಿನಲ್ಲಿ, ಸಮಾರ್ಯ ಅಂದ್ರೆ ಅನ್ಯ ಜನಗಳ ಮಧ್ಯದಲ್ಲಿ, ಮತ್ತು ಲೋಕದ ಕಟ್ಟ ಕಡೆಗೂ ಯೇಸುವೆ ಕರ್ತನೆಂಬುದಾಗಿ ಸಾರುವಂತ ಕರೆಯುವಿಕೆಯನ್ನ ದೇವರು ಕರೆದಿದ್ದಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ಈ ಕರೆಯುವಿಕೆ ಸಾಧಾರಣವಾದಂತ ಕರೆಯುವಿಕೆ ಅಲ್ಲ. ನಿನಗೆ ದೇವರು ಕರೆದಿರೋದು ಈ ಕರೆಯುವಿಕೆ